ನಮಸ್ಕಾರ ವೀಕ್ಷಕರೇ. ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಹಾಗೂ ಯು ಚಾನಲ್ ಪ್ರಸ್ತುತಪಡಿಸುವ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಆಧುನಿಕ ಪ್ರಪಂಚದಲ್ಲಿ ಚಿಂತೆ, ಖಿನ್ನತೆ ಹಾಗೂ ಆತಂಕಗಳು ಮಾನಸಿಕ ರೋಗಗಳಾಗಿ ಮಾರ್ಪಟ್ಟಿವೆ. ಇಂದಿನ ಆಧುನಿಕ ಶೈಲಿಯಲ್ಲಿ ಮನುಷ್ಯನಿಗೆ ಆಹಾರಕ್ಕಿಂತ ಮಿಗಿಲಾಗಿ ಮನಸ್ಸಿನ ಶಾಂತಿ ಅನಿವಾರ್ಯವಾಗಿದೆ. ಇವತ್ತು ಈ ಸಂಚಿಕೆಯಲ್ಲಿ ನಾವು ಆತಂಕದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕಿದ್ದೇವೆ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಹಾಗೂ ಪ್ರಣವ್ ಆಸ್ಪತ್ರೆಯಲ್ಲಿ ಮಾನಸಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಮಾನಸ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚಿನ ಜೀವನ ಶೈಲಿಯಲ್ಲಿ ಎಲ್ಲರೂ ಹೇಳುವಂಥದ್ದು, ಸಾಧಾರಣವಾಗಿ ಹೇಳುವಂಥದ್ದು, ನನಗೆ ಆತಂಕ ಆಗ್ತಾ ಇದೆ, ನನಗೆ ಒಂಥರ ಮನಸ್ಸಿನ ಮೇಲೆ ಒಂದು ಇದು ಚಿಂತೆಯಿಂದಾಗಿ ಆತಂಕ ಆಗ್ತಾ ಇದೆ, ಅಥವಾ ಹೀಗೆ ಹೇಳೋದನ್ನು ನಾವು ಕೇಳ್ತಾ ಇದ್ದೇವೆ. ಸರ್, ಇದು ಆಂಗ್ಸೈಟಿ ಅಥವಾ ಆತಂಕ ಅಂದರೆ ಏನು? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿ. ಆತಂಕ ಅನ್ನೋದು ನಮ್ಮ ಪ್ರತಿಯೊಂದು ಜೈವಾಂಶದಲ್ಲಿ ಇರುವಂಥದ್ದು. ಪ್ರಾಣಿಗಳಲ್ಲೂ ಇರ್ತದೆ ಮತ್ತು ಮನುಷ್ಯರಲ್ಲೂ ಇದೆ. ಈಗ ಪ್ರಾಣಿಗಳಲ್ಲಿ ಅಂತ ಹೇಳಿದ್ರೆ, ಈಗ ಹಾವು ಕಂಡ್ರೆ ಕಪ್ಪೆಗೆ ಭಯ ಇರ್ತದೆ, ಸಿಂಹನ ಕಂಡ್ರೆ ಜಿಂಕೆಗೆ ಭಯ ಇರ್ತದೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಜೈವಾಂಶದಲ್ಲಿ ಆತಂಕ ಅನ್ನೋದು ಇದ್ದೇ ಇರ್ತದೆ. ಸೊ ಆ ಆತಂಕ ನಮ್ಮಲ್ಲೂ ಇರ್ತದೆ. ದಿನನಿತ್ಯ ಇದು ಕೆಲಸ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು ಅಥವಾ ಮನೆ ಕಡೆ ನೋಡಬೇಕು. ಸೊ ಸಾಧಾರಣ ಮಟ್ಟದಲ್ಲಿ ಆತಂಕ ಅನ್ನೋದೊಂದು ನಮ್ಮ ಒಂದು ಏನಂತೀರ ನಮ್ಮಲ್ಲೇ ಇರೋವಂಥ ಒಂದು ಪದ್ಧತಿ ಅಥವಾ ನಮ್ಮಲ್ಲೇ ಇರೋವಂಥ ಒಂದು ಟ್ರೇಟ್ಸ್ ಅಂತ ಹೇಳ್ಬೋದು. ಬಟ್ ಇದು ಹೆಚ್ಚು ಆದಾಗ ಕಾಯಿಲೆಯ ಸ್ವರೂಪ ಪಡ್ಕೋತಾ ಹೋಗ್ತದೆ. ಸೊ ಈಗ ನಮಗೆ ಯಾಕೆ ಆತಂಕ ಅಥವಾ ಇದು ಇರಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಕೊಡ್ತೀನಿ. ಸಿಂಪಲ್, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಒಂದು ಸಣ್ಣ ನಾಯಿ ಬೊಗಳಿಕೆ ಶುರು ಆಗ್ತದೆ. ಸೊ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಇಲ್ಲ ಅದು ನಾಯಿನ ನಾವು ಎದುರ್ಸೋಕ್ಕಾದ್ರೆ ಕಲ್ಲಲ್ಲಿ ಹೊಡಿತೀವಿ, ಇಲ್ಲ ಕೋಲ್ ಹೊಡಿತೀವಿ, ಇಲ್ಲ ಓಡೋಗ್ತೀವಿ. ಅಥವಾ ಫೈಟ್ ಅಥವಾ ಫ್ಲೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೊ ಫೈಟ್ ಅಂದರೆ ಎದುರುಗಡೆ ನಿಂತು ಎದುರಿಸೋವಂಥದ್ದು, ಫ್ಲೈಟ್ ಅಂದರೆ ಎಸ್ಕೇಪ್ ಹೋಗುವಂಥದ್ದು. ಸೊ ಈ ಒಂದು ರೆಸ್ಪಾನ್ಸ್ ನಮ್ಮಲ್ಲಿ ಯೂಶಲಿ ನಾವು ಕಲಿತಾ ಹೋಗ್ತೀವಿ, ಚಿಕ್ಕ ವಯಸ್ಸಿನಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದು ಫ್ಲೈಟ್ ರೆಸ್ಪಾನ್ಸ್ ನಮ್ಗೆ ಫೈಟ್ ಅಥವಾ ಫ್ಲೈಟ್ ರೆಸ್ಪಾನ್ಸ್ ಮಾಡೋಕ್ಕೆ ಆಗದಲ್ಲೇ ಇದ್ದಾಗ, ಅದನ್ನು ಹೇಗೆ ಎದುರಿಸ್ಬೇಕು ಅಂತ ಗೊತ್ತಾಗದೇ ಇದ್ದಾಗ, ಹಲವಾರು ಒತ್ತಡಗಳು ಬಂದಾಗ ಅದು ಆತಂಕದ ಕಾಯಿಲೆ ಶುರು ಆಗ್ತಾ ಹೋಗ್ತದೆ. ಅಂದರೆ ಇದು ಒಂದು ಮಾನಸಿಕ ಕಾಯಿಲೆನಾ? ಕಾಯಿಲೆ ಆಗ್ತದೆ. ಸೊ ಅದು ಎದುರ್ಸಕ್ಕೆ ಆಗದಲ್ಲೇ ಇದ್ದಾಗ, ಕಷ್ಟಗಳು ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಹೋಗಿದಾಗ, ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಇದ್ದಾಗ ಈ ಥರದ ಕಾಯಿಲೆ ಬರುವಂಥ ಚಾನ್ಸಸ್ ಹೆಚ್ಚು. ಸೊ ಇನ್ನೊಂದು ಉದಾಹರಣೆ ಅಂತಂದರೆ, ನಮಗೆ ಬೆಸ್ಟ್ ಎಕ್ಸಾಂಪಲ್ ಎಲ್ರಿಗೂ ಆಗಿರೋವಂಥದ್ದು ಅಂದರೆ ಎಕ್ಸಾಮ್ಗೆ ಹೋಗುವಂಥದ್ದು. ಸೊ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಏನಾಗ್ತದೆ ಅಂತಂದರೆ, ನಮಗೆ ಕ್ವಶನ್ ಪೇಪರ್ ಯಾವ ರೀತಿ ಬರ್ತದೆ, ಈಸಿ ಇರುತ್ತೆ ಅಲ್ವೋ, ನಾನು ಅಷ್ಟು ಸ್ಕೋರ್ ಮಾಡ್ತೀನೋ ಅಲ್ವೋ, ಸಾಧಾರಣ ಮಟ್ಟಿಗೆ ಇರ್ತದೆ. ಸೊ ಅದು ಹೆಚ್ಚಾಗೋದು ಯಾವಾಗ ಅಂತಂದರೆ, ಪ್ರೆಷರ್ ಬಿದ್ದಾಗ, ನೀನು 95 ಅಬೋವೇ ಬರಬೇಕು, ಇಲ್ಲ 98 ಮೇಲೆ ತೆಗಿಬೇಕು, ನಾನು ಅಷ್ಟೇ 100ಕ್ಕೆ 100 ಬರಬೇಕು, ಆಮೇಲೆ ಅವನಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ಸೊ ನಾನು ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಬೇರೆಯವ್ರು ಏನು ಹೇಳ್ತಾರೆ. ಸೊ ಇಲ್ಲಿ ಆತಂಕ ಮೂಡಲಿಕ್ಕೆ ಶುರು ಆಗ್ತದೆ. ಅಥವಾ ನಾನು ಒಂದು ಸರಿಯಾಗಿ ಪ್ರಿಪೇರ್ ಆಗದೇ ನಾನು ಪ್ರಿಪೇರ್ ಆದರೂ ಮಾರ್ಕ್ಸ್ ತೆಗಿತೀನೋ ಇಲ್ವೋ ಅಂತ ಆತಂಕ. ಸೊ ಆ ರೀತಿ. ಸೊ ನಾನು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನಗೆ ಪ್ರಮೋಷನ್ ಸಿಗುತ್ತೋ ಇಲ್ವೋ, ಅಥವಾ ಪ್ರಮೋಷನ್ ಸಿಕ್ಕರೂ ಏನಾಗ್ತದೆ, ನಾನು ನಿಭಾಯಿಸ್ತೀನೋ. ಈ ಒಂದು ಸ್ವಭಾವಗಳು ಜಾಸ್ತಿ ಬೆಳೆದಾಗ ನಮಗೆ ಆತಂಕದ ಕಾಯಿಲೆಯ ಸ್ವರೂಪ ಪಡ್ಕೊಳ್ತಾ ಹೋಗ್ತದೆ. ಸರ್, ಇದಕ್ಕೆ ಕಾರಣಗಳು ಯಾವುದು? ಅಂದರೆ ಇದಕ್ಕೆ ಮೇನ್ ಕಾರಣಗಳು ಅಥವಾ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಸೊ ಫಸ್ಟು ಕಾರಣಗಳ ಬಗ್ಗೆ ಹೇಳ್ತೀನಿ. ಕಾರಣಗಳ ಬಗ್ಗೆ ಹೇಗೆ ಅಂತಂದರೆ, ಒಂದು ಅನುವಂಶೀಯತೆಯಿಂದ ಬರ್ಬೋದು. ಸೊ ಪ್ರತಿಯೊಂದು ಅನುವಂಶೀಯತೆ ಅಂತಲ್ಲ, ಬಟ್ ನಾವು ಏನು ಹೇಳ್ತೀವಿ ಅಂತಂದರೆ, ಅದು ಜೆನೆಟಿಕ್ ಪ್ಲಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅನುವಂಶತೆಯಲ್ಲಿ ಏನಾಗ್ತದೆ ಅಂತಂದರೆ, ತಂದೆ ತಾಯಿಗಿತ್ತು, ಅಥವಾ ತಂದೆ ತಾಯಿಯ ನೆಂಟರಲ್ಲಿ ಇತ್ತು, ತಂದೆ ತಾಯಿಯ ಅಕ್ಕ ತಮ್ಮ ಅಣ್ಣ ತಂಗಿ ಆ ರೀತಿಯಲ್ಲಿತ್ತು. ಸೊ ಆ ರೀತಿ ಇದ್ದಾಗ ನಮಗೆ ಅದು ಬರುವಂತಹ ಸಹಜ ಇರ್ತದೆ. ಸೊ ಎಲ್ರಿಗೂ ಕಾಯಿಲೆ ಸ್ವರೂಪ ಇರಬೇಕು ಅಂತಲ್ಲ, ಕೆಲವರ ಸ್ವಭಾವದಲ್ಲಿ ಇರ್ತದೆ. ಸೊ ಸ್ವಭಾವದಲ್ಲಿ ಅಂದರೆ ಪರ್ಸ್ನಾಲಿಟಿ ಟ್ರೇಟ್ಸ್ ಅಂತ ಹೇಳ್ತೀವಿ ಅದು. ಸೊ ಆ ಪರ್ಸ್ನಾಲಿಟಿ ಟ್ರೇಟ್ಸಲ್ಲಿ ಆತಂಕಕ್ಕೆ ಒಳಗಾಗುವಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಚಡ್ಪಡಿಸುವಂಥದ್ದು, ಈ ಕೆಲಸ ಆಗಲಿಲ್ಲ, ಒಂದು ಕ್ಲಾಸ್ ರೂಮಲ್ಲಿ ಕೂತಾಗ ನೀವು ಎಲ್ಲರ ಎದುರುಗಡೆ ನಿಂತ್ಕೊಂಡು ಏನೋ ಓದಬೇಕು, ಅಥವಾ ಯಾವುದೋ ಒಂದು ಟೀಚರ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು, ಅದು ಆಗೋದಿಲ್ಲ. ಸ್ಟೇಜ್ ಫಿಯರ್ ಇರ್ತದೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು 10 ಜನ ಅಥವಾ 15 ಜನದ ಮುಂದೆ ನಿಂತು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಿರಿಯರ ಹತ್ರಗೆ ಮಾತಾಡಲಿಕ್ಕೆ ಸ್ವಲ್ಪ ಭಯ ಅಥವಾ ಅನುಸಂಕ ಇರ್ತದೆ.
ಏನೋ ಒಂದು ಸಣ್ಣ ಟೈಮ್ ಫ್ರೇಮ್ ಕೊಟ್ಟರೆ ನೀವು ಬೆಳಿಗ್ಗೆ 10 ಗಂಟೆ ಒಳಗೆ ಈ ಕೆಲಸಕ್ಕೆ ಹೋಗಬೇಕು ಅಥವಾ ಇಲ್ಲಿ ಆಫೀಸ್ಗೆ ಹೋಗಬೇಕು, ಅದನ್ನ ಮಾಡೋಕ್ಕಾಗ್ದಲೇ ಇದ್ದಾಗ ಅಥವಾ ಮಾಡಬೇಕಾದ್ರೆ ನಮಗೆ ಆಲೋಚನೆಗಳು ಬರೋದು, ನಾನು ಅದನ್ನ ಮಾಡ್ತೀನಿ. ಸೊ ಈ ಒಂದು ಏನು ಸ್ವಭಾವ ಏನು ಹೇಳ್ತೀವಿ ಚಿಕ್ಕ ವಯಸ್ಸಿನಲ್ಲೇ ಬೆಳೀತಾ ಹೋಗ್ತದೆ. ಸೊ ಇದು ನೋಡಿ ಬೇರೆಯವರು ನೋಡಿ ಅಥವಾ ತಂದೆ ತಾಯಿ ಆ ರೀತಿ ಮಾಡೋದು ನೋಡಿ ಮಕ್ಕಳು ಅದೇ ರೀತಿ ಬೆಳೆಸ್ಕೊಳ್ಳುವಂಥ ಚಾನ್ಸಸ್ ಹೆಚ್ಚಾಗ್ತದೆ. ಸೊ ಪ್ರತಿಯೊಂದು ಕಷ್ಟ ಬಂದಾಗ ನಾವು ಇದೇ ರೀತಿ ರೆಸ್ಪಾನ್ಸ್ ಮಾಡಬೇಕು, ಇದು ಬಿಟ್ಟರೆ ಬೇರೆ ರೀತಿಯ ರೆಸ್ಪಾನ್ಸ್ ಇಲ್ಲ. ಸೊ ಆ ರೀತಿಯ ಒಂದು ಬಿಲೀಫ್ ಸಿಸ್ಟಮ್ ಬೆಳೀತಾ ಹೋಗ್ತದೆ, ಅದನ್ನೇ ಫಾಲೋ ಮಾಡುವಂಥ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಅನುವಂಶೀಯತೆಯಲ್ಲಿ ಕಂಡು ಬರುವಂಥದ್ದು. ಸೊ ಬೇರೆ ಕಾರಣಗಳು ಏನಂತದೆ ಆಗಲೇ ಹೇಳಿದಾಗೆ ಕಷ್ಟಗಳು ಒಂದೊಂದೇ ಬಂದಾಗ ಎದುರಿಸೋಕ್ಕೆ ಆಗಬಾರ. ಫಸ್ಟ್ ತಂದೆಗೆ ಹುಷಾರಿಲ್ದಂಗೆ ಆಗುತ್ತೆ, ನೆಕ್ಸ್ಟು ಕೆಲಸದಲ್ಲಿ ಪ್ರಾಬ್ಲಮ್ ಶುರು ಆಗ್ತದೆ, ಆಗ ಹಣಕಾಸಿನ ಸಮಸ್ಯೆ ಆಗ್ತದೆ. ಸೊ ಅದನ್ನು ಹೇಗೆ ಎದುರಿಸೋದು ಕಷ್ಟ ಆಗ್ಬೋದು. ಸೊ ಮತ್ತು ನೆಕ್ಸ್ಟು ಹೋಗ್ತಾ ಹೋಗ್ತಾ ತಾಯಿಗೆ ಏನೋ ಸಮಸ್ಯೆ ಬರ್ಬೋದು, ತಾಯಿಗೆ ಇಬ್ಬರು ನೋಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಅವ್ರಿಗೆ ಏನೋ ಜಾರಿ ಬಿದ್ದು ಫ್ರ್ಯಾಕ್ಚರ್ ಆಗ್ಬೋದು. ನಾವು ಎಕ್ಸಾಂಪಲ್ ಕೊಡ್ತಿರೋದು ಹೇಗೆ ಒಂದೊಂದು ಸಮಸ್ಯೆಗಳು ಬಂದಾಗ. ಸೊ ಆ ಸಮಸ್ಯೆಗಳು ಬಂದಾಗ ಏನಾಗ್ತದೆ, ಸೊ ಅದನ್ನು ನಾನು ಹೇಗೆ ಎದುರಿಸ್ಬೇಕು ಅಂತ ಸ್ಟ್ರೆಸ್ ಬಿಲ್ಡ್ ಆಗ್ತಾ ಹೋಗ್ತದೆ. ಆ ನಂತರ ಆತಂಕ ಶುರು ಆಗ್ತಾ ಹೋಗ್ತದೆ. ಅದು ಖಿನ್ನತೆಗೂ ಹೋಗ್ಬೋದು, ಬಟ್ ಆತಂಕದಲ್ಲೂ ಸಮಸ್ಯೆಗಳು ಬರ್ತಾ ಹೋಗ್ತದೆ. ಆತಂಕದಿಂದ ಹಲವಾರು ಸಮಸ್ಯೆಗಳು ಬರುತ್ತೆ ಇದು ಈ ರೀತಿಯಾಗಿ ಬರ್ತದೆ. ಸೊ ಆತಂಕದಿಂದ ನಮಗೆ ದೇಹದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಬರುತ್ತೆ. ಆಂಗ್ಸೈಟಿ ಜಾಸ್ತಿ ಆಗ್ತದೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಏನಾಗ್ತದೆ ಅಂತಂದರೆ ತಲೆ ಕೂದಲುದ್ರಕ್ಕೆ ಚರ್ಮ ಬೇಗ ವಯಸ್ಸಾಗೋದು ಬರುವಂಥದ್ದು. ಸೊ ಪ್ಲಸ್ ಏಕಾಗ್ರತೆ ಕಮ್ಮಿ ಆಗುವಂಥದ್ದು. ಓಕೆ, ಆಮೇಲೆ ಮೈಗೆ ಒಂಥರ ಕೆಲವರಿಗೆ ಆಗ್ತದೆ, ನಾವು ಜೋರಾಗಿ ಓಡಿದ್ರೆ ಹೇಗೆ ಮೈ ಗಟ್ಟಿ ಮಾಂಸಖಂಡ ಗಟ್ಟಿ ಇರ್ತವೆ. ಸೊ ನಾವು ಸುಮ್ಮನೆ ಕೂತಾಗೂ ಆತಂಕ ಇದ್ದಾಗ ನಮ್ಮ ಮಾಂಸಖಂಡಗಳು ನೋವು ಬರೋ ಶುರು ಆಗೋದು, ಆ ರೀತಿಯಾಗಿ ಬರ್ತಾ ಹೋಗ್ತದೆ. ಸೊ ಇದ್ರ ಜೊತೆಯಲ್ಲಿ ಆತಂಕ ಕಾಯಿಲೆ ಅಂತ ಹೇಳಿದ ತಕ್ಷಣ ಅದೊಂಥರ ಚಾಪ್ಟರ್, ಒಂದು ಹೆಡ್ಲೈನ್ ಇದ್ದಾಗ ಅದ್ರ ಕೆಳಗೆ ಹಲವಾರು ರೀತಿಯಲ್ಲಿದೆ. ಸೊ ಕೆಲವೊಂದು ಅಂತಂದರೆ ಒಂದು ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಸೊ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಲಿ ಏನಾಗ್ತದೆ ಅಂತಂದರೆ ಬೆಳಗ್ಗೆ ಸಂಜೆಯಿಂದ ಬೆಳಗ್ಗೆವರೆಗೂ ಏನೆಲ್ಲ ಒಂದು ಆತಂಕ, ಹೆಚ್ಚಿನದಾಗಿ ಆಲೋಚನೆ ಮಾಡುವಂಥದ್ದು. ಸೊ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ, ಎಕ್ಸೆಸಿವ್ ವರೀಸ್ ಅಂತ ಹೇಳ್ತೀವಿ. ಸಣ್ಣ ವಿಚಾರಕ್ಕೂ ಹೆಚ್ಚು ಆಲೋಚನೆ ಮಾಡುವಂಥದ್ದು, ನನಗೆ ಈ ಥರ ಕಾಯಿಲೆ ಬರ್ಬೋದು, ಅಥವಾ ಅಮ್ಮನಿಗೆ ಈ ಥರ ತೊಂದರೆ ಆಗ್ಬೋದು, ಅಥವಾ ಫ್ರೆಂಡ್ಸಿಗೆ ಈ ಥರ ಕಾಯಿಲೆ ಆಗಿದೆ. ಬೇರೆ ಯಾವುದೋ ಡಿಸ್ಟೆಂಟ್ ರಿಲೇಟಿವ್ಗೆ ಸಮಸ್ಯೆ ಆತಂದರೆ ನಮಗೂ ಅದೇ ರೀತಿ ಕಾಯಿಲೆ ಆಗ್ಬೋದು ಅಂತ ಅಂದ್ಕೊಳ್ಳುವಂಥದ್ದು. ಓಕೆ, ಸೊ ಅಲ್ಲಿ ಈಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೊರೋನಾ ಎಲ್ಲೋ ಒಂದು ಕಡೆ ಬರ್ತಿದೆ. ಸೊ ಕೊರೋನಾ ಅಲ್ಲಿ ಬರ್ತಾ ಇದೆ, ನಮಗೂ ಶುರು ಆಗ್ಬೋದು ಅಂತ. ಅಲ್ಲಾಗಲೇ ಆ ಕಂಟ್ರಿಲಿ 4th ವೇವ್ ಶುರು ಆಗಿದೆ, 5th ವೇವ್ ಶುರು ಆಗಿದೆ. ಸೊ ನಮಗೆ ಹಂಗೆ ಬಂತು. ಸೊ ಎಲ್ಲೋ ಒಂದು ಕಡೆ ಸಣ್ಣ ಸರ್ಜ್ ಆಫ್ ಕೇಸಸ್ ಬಂದರೂ ನಮಗೆ ಬಂದ್ಬಿಡ್ತು ಅಂತ, ಆ ರೀತಿ ಸ್ವಭಾವ. ಸೊ ಅದು ಜನರಲೈಸ್ಡ್ ಆಂಗ್ಸೈಟಿ ಆ ಥರ. ಇನ್ನೊಂದು ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳುತ್ತೆ. ಸೊ ಪ್ಯಾನಿಕ್ ಡಿಸಾರ್ಡರ್ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಒಂದ್ಸಲ, ಅಂದರೆ ಒಂದ್ಸಲಿ ಅಟ್ಲೀಸ್ಟ್ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಬಂದಿರೋ ಚಾನ್ಸಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ತದೆ. ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಅಗೇನ್ ಇಸ್ ಬಿಫೋರ್ ಎಕ್ಸಾಮ್ ಅಥವಾ ಬಿಫೋರ್ ಇಂಟರ್ವ್ಯೂ. ಸೊ ಸ್ಟೇಜಲ್ಲಿ ಹೋಗಿ ಕೊಡಬೇಕು, ಮೀಟಿಂಗಲ್ಲಿ PPT ಮಾಡಿ ತೋರಿಸ್ಬೇಕು, ಅಥವಾ ಮೀಟಿಂಗ್ ಅಟೆಂಡ್ ಮಾಡಬೇಕು, ಬಾಸ್ ಹತ್ರ ಏನೋ ಮಾತಾಡಬೇಕು, ಇಲ್ಲ ಹೈಯರ್ ಅಥಾರಿಟಿಯಿಂದ ಯಾರೋ ಇನ್ಸ್ಪೆಕ್ಷನ್ಗೆ ಬರ್ತಾ ಇದ್ದಾರೆ, ಯಾರೋ ಒಬ್ಬರು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಬರೋವಂಥದ್ದು. ಸೊ ಆ ರೀತಿ ಬಂದಾಗ ನಮಗೆ ಇದಾಗುತ್ತೆ. ಸೊ ಪ್ಯಾನಿಕ್ ಡಿಸಾರ್ಡರಲ್ಲಿ ಏನಾಗ್ತದೆ ಅಂತಂದರೆ ಎದೆ ಬಡಿತ ಇದ್ದಕ್ಕಿದ್ದಾಗೆ ಜೋರ ಬಡ್ಕೊಳ್ಳೋ ಅಂಥದ್ದು, ಆಮೇಲೆ ಸ್ವೆಟಿಂಗ್ ಆಗುವಂಥದ್ದು, ಬಾಯಿ ಒಣಗುವಂಥದ್ದು, ಸ್ವಲ್ಪ ಉಸಿರಾಟದ ತೊಂದರೆ ಆಗುವಂಥದ್ದು, ಆಮೇಲೆ ಸುಸ್ತಾಗ್ತದೆ, ಓಡಾಡೋಕ್ಕಾಗೋದಿಲ್ಲ. ಸೊ ಇದು ಇರ್ತದೆ. ಸೊ ಒಂದು ಸಲ ಪ್ಯಾನಿಕ್ ಡಿಸಾರ್ಡರ್ ಅದು ಬರೋವಂಥದ್ದು ಎಪಿಸೋಡಿಕ್. ಸೊ ಬಂದಾಗ ಒಂದು 15 ನಿಮಿಷ 20 ನಿಮಿಷ ಇರ್ಬೋದು. ನೆಕ್ಸ್ಟು ಫ್ರೀ ಆಗ್ತೀವಿ, ನೆಕ್ಸ್ಟು ಕಮ್ಮಿ ಆಗ್ತದೆ. ಸೊ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗ್ತದೆ ಗಾಬರಿ ಆದಾಗೆಲ್ಲ, ಪ್ರತಿಯೊಂದಕ್ಕೂ ಇದು ಆಗುವಂಥದ್ದು. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ಕೆಲವು ಸಲ ಅದು ಜೆನ್ಯೂನ್ ಆಗಿ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಬಟ್ ಆಬ್ವಿಯಸ್ಲಿ ಅದು ಸಿಚುವೇಶನ್ ಇಲ್ದಲೇ ಇದ್ರೂ ಬರ್ತದೆ. ಕೆಲಸಲ್ಲಿ ಮಲಗಿದ್ದಾಗ ಬರ್ಬೋದು, ಸುಮ್ಮನೆ ರೆಸ್ಟಿಂಗ್ ಪೀರಿಯಡಲ್ಲೂ ಬರ್ಬೋದು. ಸೊ ಅದನ್ನು ರೂಲ್ ಔಟ್ ಮಾಡೇ ಮಾಡ್ತೀವಿ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ. ಸೊ ಈ ಪ್ಯಾನಿಕ್ ಡಿಸಾರ್ಡರ್ ಮತ್ತಿನೇನು ಅಂತಂದರೆ ಇದು ಜನರಲೈಸ್ಡ್ ಆಂಗ್ಸೈಟಿ ಜೊತೆಗೂ ಇರ್ಬೋದು, ಇಲ್ಲ ಅದೇ ರೀತಿ ಇರ್ಬೋದು. ಸೊ ಇನ್ನೊಂದೇನು ಅಂತಂದರೆ ಫೋಬಿಯಾ. ಸೊ ಫೋಬಿಯಾನು ಎಲ್ಲರಿಗೂ ಗೊತ್ತಿರ್ತದೆ. ಯೂಶಲಿ ಒಂದು ಪರಿಸ್ಥಿತಿ, ಒಂದು ಸಂದರ್ಭಕ್ಕೆ ಬಂದಾಗ ಅದು ಫೋಬಿಯಾ ಥರ ಆಗ್ತಾ ಹೋಗ್ತದೆ. ಅಂದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಸೊ ಭಾಳ ಸಿಂಪಲ್ ಅಂತಂದರೆ ಒಬ್ಬರು ಒಂದೇ ರೂಮಲ್ಲಿ ಕ್ಲೋಸ್ಡ್ ರೂಮ್ಸಲ್ಲಿ ಇರಲಿಕ್ಕಾಗೋದು, ಅದಕ್ಕೆ ಕ್ಲಾಸ್ಟ್ರೋಫೋಬಿಯಾ ಅಂತ. ಸುಮಾರು 200 ಫೋಬಿಯಾಕಿನ ಜಾಸ್ತಿ ಇದೆ, ಬಟ್ ಅಷ್ಟನ್ನು ಹೇಳಲ್ಲ, ಸಾಮಾನ್ಯವಾಗಿ ಕಂಡುಬರೋದು ಹೇಗೆ ಹೇಳ್ತೀನಿ. ಸೊ ಕ್ಲಾಸ್ಟ್ರೋಫೋಬಿಯಾ ಅಂತ ರೂಮಲ್ಲಿ ಆಗೋಂಥ ಒಂದೇ ಲಿಫ್ಟ್, ಒಬ್ಬರೇ ಲಿಫ್ಟಲ್ಲಿ ಹೋಗ್ಲಿಕ್ಕೆ ಹೋಗೋದಿಲ್ಲ. ಸೊ ಈ ಥರ. ಇನ್ನೊಂದು ಅಗರೋಫೋಬಿಯಾ ಅಂತ ಹೇಳ್ತೀವಿ, ಬಸ್ಸಲ್ಲಿ ಒಬ್ಬರೇ ಓಡ್ಲಿಕ್ಕೆ ಆಗಲ್ಲ, ಎಲ್ಲಿ ಜನ ಜಾಸ್ತಿ ಇರ್ತಾರೆ ಅವ್ರ ಹತ್ರ ಹೋಗ್ಲಿಕ್ಕೆ, ನಿಲ್ಲಲಿಕ್ಕೆ ಉಸಿರುಗಟ್ಟದಂಗೆ ಆಗುತ್ತೆ, ಭಯ ಪಟ್ಟಂಗಾಗುತ್ತೆ, ನನಗೇನೋ ಉಸಿರುಗಟ್ಟು ನಾನೇ ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಅನಿಸುತ್ತೆ, ತಲೆ ಮೇಲೆ ಬಿದ್ದಂಗೆ ಆಗ್ತದೆ. ಸೊ ಇದೆಲ್ಲ
ಫೋಬಿಯಾದ ಒಂದು ಲಕ್ಷಣ. ಸೊ ಆವಾಗ ಏನು ಮಾಡ್ತೀವಿ ಅಂದರೆ ಆ ಒಂದು ಇನ್ಸಿಡೆಂಟ್ಸ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಓಕೆ, ಬಸ್ಸಲ್ಲಿ ಹೋಗಿದ್ರು ಜೊತೆಗೆ ಯಾರು ಕರ್ಕೊಂಡು ಹೋಗ್ತೀವಿ, ಇದು ಲಿಫ್ಟಲ್ಲಿ ಯಾರಾದ್ರೂ ಜೊತೆಗೆ ಯಾರು ಬೇಕು ಅನ್ಸುತ್ತೆ. ಸೊ ಹೈಟ್ ಫೋಬಿಯಾ ಇದೆ, ನೀರಲ್ಲಿ ಇಳಿಲಿಕ್ಕೆ ಫೋಬಿಯಾ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಇನ್ನೂ ಒಂದು ಬೆಂಕಿ ಕಂಡ್ರೆ ಭಯ ಆಗ್ತದೆ. ಸೊ ಈ ಥರದ್ದು ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಎಷ್ಟೋ ಜನ ಇದು ಮಾಡ್ತಾರೆ. ಕಾರಣ ಏನು ಅಂದರೆ ಇಂಜೆಕ್ಷನ್ ಹೋಗ್ತಿರ್ತಾರೆ ಅಂತ. ಸೊ ಯಾವಾಗ ಒಂದ್ಸಲ ಸ್ವಲ್ಪ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಥವಾ ನೋವು ಜಾಸ್ತಿ ಆಗಿರ್ತದೆ, ಸೊ ಅನೇಕ ಕಾರಣದಿಂದ. ಸೊ ಅವರಿಗೆ ಅದೇನಾಗ್ತದೆ ಅಂದರೆ ಇಂಜೆಕ್ಷನ್ ಕೊಟ್ಟಾಗೋ ನನಗೆ ಇಂಜೆಕ್ಷನ್ ಕೊಟ್ಟಾಗ ನೋವಾಗಿರುತ್ತೆ, ಸೊ ಇದು ಬೇಡವೇ ಬೇಡ ಸೊ ಅಂತ ಆ ಒಂದು ಫೀಲಿಂಗ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಯಾವತ್ತು ಏನೇ ಕಾರಣಕ್ಕೂ ಅವ್ರು ಹಾಸ್ಪಿಟ್ಲಿಗೆ ಬರಲಿಕ್ಕೆ ಹೆದರಿಕೆ ಶುರು ಆಗುತ್ತೆ. ಸೊ ಆ ಒಂದು ಪೇಯ್ನ್ಗೂ ಕೂಡ ಇಂಜೆಕ್ಷನ್ ಫೋಬಿಯಾ ಬರೋಕ್ಕೆ ಶುರು ಆಗುತ್ತೆ. ಸೊ ಆ ಫೋಬಿಯಾದಲ್ಲಿ ಆ ಪರಿಸ್ಥಿತಿನ ಅವಾಯ್ಡ್ ಮಾಡಲಿಕ್ಕೆ ಟೋಟಲಾಗಿ ಹೆದರಿಕೆ ಶುರು ಮಾಡ್ತೀವಿ. ಸೊ ಅದೇ ರೀತಿ ಸೋಷಲ್ ಫೋಬಿಯಾ ಅಥವಾ ಸೋಷಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತಿದೆ. ಸೊ ಅದರಲ್ಲಿ ಏನು ಅಂತಂದರೆ ಆಗಲೇ ಹೇಳಿದ ಒಂದು ಮೀಟಿಂಗಲ್ಲಿ ಕೂತಾಗ ಒಂದು 10 ಜನ ಎದುರಿಸ್ಲಿಕ್ಕೆ ಆಗೋದಿಲ್ಲ, ಇವನ್ ಇನ್ಕ್ಲೂಡಿಂಗ್ ನೆಂಟರು. ಸೊ ಅವರೆಲ್ಲ ಕೊಟ್ಟಿಗೆ ಕೂತಿದ್ರೆ ಇವರು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಯಾರಿಗೂ ಹೆದರ್ಕೊಳ್ಳೋದು ಬೇಡ. ಯಾರೋ ಒಬ್ರು ಏನೋ ನನ್ನ ಬಗ್ಗೆ ಕಮೆಂಟ್ ಮಾಡ್ತಾರೆ, ನನ್ನ ಬಗ್ಗೆನೇ ಏನೋ ಅಸಹ್ಯವಾಗಿ ಮಾತಾಡ್ಬೋದು, ಅದನ್ನೇ ಎದುರಿಸ್ಲಿಕ್ಕೆ ಕಷ್ಟ ಆಗ್ತದೆ, ಆಗೋದಿಲ್ಲ. ಆ ರೀತಿ ಆ ಒಂದು ಆತಂಕಕ್ಕೆ ಒಳಗಾಗ್ತಾರೆ. ಸೊ ಅಲ್ಲಿ ಸೋಷಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಬರುವಂಥದ್ದು. ಸೊ ಇಷ್ಟು ಓವರಾಲ್ ಆಂಗ್ಸೈಟಿ ಅಂತದ್ದು. ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಇದು ಅಂತಂದರೆ ಆಂಗ್ಸೈಟಿಲೇ ಬರುವಂಥದ್ದು ಅಂದರೆ ಗೀಳು ಕಾಯಿಲೆ, OCD ಅಂತ ಹೇಳ್ತೀವಿ. ಸೊ OCD ಬಗ್ಗೆನೇ ಸಪ್ರೇಟ್ ಪ್ರೋಗ್ರಾಮ್ ಮಾಡ್ಬೋದು, ಬಟ್ ಅಷ್ಟೊಂದು ಇದು. ಬಟ್ ಸಿಂಪಲಾಗಿ ಹೇಳಬೇಕು ಅಂದರೆ ಕೆಲವೊಂದು ವಿಚಾರಗಳು ನಮಗೆ ಪದೇ ಪದೇ ಆಲೋಚನೆಗಳು ಬರುತ್ತೆ. ಈಗ ದೇವ್ರದ್ದೇನೋ ಫೋಟೋ ನೋಡಿದೆ, ಅದಕ್ಕೆ ನಾನು ಬೈಬೇಕು ಅಂತ ಅನ್ಸೋದು, ಅಥವಾ ಅದ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡುವಂಥದ್ದು. ಸೊ ನಾನೇನೋ ಮುಟ್ಟಿದೆ, ಸೊ ಮುಟ್ಟಿದಾಗ ನನಗೆ ಏನೋ ಕಾಯಿಲೆ ಬಂದ್ಬಿಡುತ್ತೆ, ಸೊ ಯಾವುದೋ ವೈರಸ್ ಇನ್ಫೆಕ್ಷನ್ ಬರ್ಬೋದು. ಸೊ ಈಗ ಒಂದು ಇದರಿಂದ ನಾನು ಪದೇ ಪದೇ ಕೈ ತೊಳಿಬೇಕು ಅನ್ಸೋದು. ಸೊ ಏನೋ ಒಂದು ಹಣ ಇರುತ್ತೆ, ಹಣ ಪದೇ ಪದೇ ಎಣಿಸುವಂಥದ್ದು. ಪದೇ ಪದೇ ಅಂತ ಹೇಳಿದ್ರೆ ನಾನು 1 ಸಲ 2 ಸಲ ಅಂತಲ್ಲ, 5 ಅಥವಾ 6 ಸಲ ಅಂತ, ಒಂದೇ ಸಲ 5 ಬರೀ ಅದನ್ನೇ ಮಾಡ್ಕೋತಾ ಹೋದು. ಸೊ 5 ನೋಟ್ ಇತ್ತು, 5 ನೋಟ್ ಎಣಿಸ್ದೆ, ಇಲ್ಲ 5 ನೋಟ್ ಇಲ್ಲ ಜಾಸ್ತಿ ಇರ್ಬೋದು, ಕರೆಕ್ಟಾಗಿ ಎಣಿಸಿದ್ದೀನೋ ಇಲ್ವೋ ಮತ್ತೆ ಚೆಕ್ ಮಾಡುವಂಥದ್ದು. ಏನೋ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡಿದೆ, ಬುಕ್ಕಲ್ಲಿ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀನೋ ಇಲ್ವೋ, ನಾನು ಎಂಟ್ರಿ ಮಾಡಿದ್ದು ಸರಿ ಹೋಗ್ತಿದ್ರೆ ಬೇರೆ ಯಾರೋ ಬಂದು ನೋಡಿ ನನಗೆ ಬೈಬೋದು ಅಥವಾ ಅಸಹ್ಯ ಪಡಿಸ್ಬೋದು, ಆ ರೀತಿಯಾಗಿ. ಸೊ ಈ ಆಲೋಚನೆಯಿಂದ ಪದೇ ಪದೇ ಇದು ಮಾಡೋದು ಚಾನ್ಸಸ್ ಇರುತ್ತೆ. ಲೈಟ್ ಸ್ವಿಚ್ ಆಫ್ ಮಾಡೋದನ್ನೋ ಇಲ್ವೋ, ಸೊ ಕೈ ತೊಳೆಯೋದು, ಸೊ ಮತ್ತೆ ಹಳೆ ವಸ್ತುಗಳನ್ನೆಲ್ಲ ಇಟ್ಕೊಂಡೇ ಇರೋದು, ಅದನ್ನ ಎಸೆದಲ್ಲ, ಅದಕ್ಕೆ ಮನ್ಸು ಬರೋದಿಲ್ಲ. ಚಿಕ್ಕ ವಯಸ್ಸಿಂದಾನು ಒಂದು ರೂಮಲ್ಲಿ ಹಾಕಿ ಬಿಟ್ಟಿರ್ತಾರೆ, ಅದು ಬಿಡೋದಿಲ್ಲ. ಸೊ ಇದೆಲ್ಲದು ಕೂಡ ಒಂದು ಗೀಳು ಕಾಯಿಲೆ ಲಕ್ಷಣಗಳು. ಸೊ ಇದು ಕೂಡ ಒಂದು ಚಿಕ್ಕ ವಯಸ್ಸಿನಲ್ಲಿ ಶುರು ಆಗುವಂಥದ್ದು. ಸೊ ಇದಕ್ಕಿದ್ದಂಗೆ ಯಾವುದೋ ಒಂದು ಸ್ಟ್ರೆಸ್ಫುಲ್ ಇವೆಂಟಿಗೆ ಶುರು ಆಗ್ತದೆ. ಆತಂಕಗಳು ಶುರು ಆಗಬೇಕಂದ್ರೆ ಇನ್ನೊಂದು ಏನು ಅಂತಂದರೆ ಒಂದು ಸ್ಟ್ರೆಸ್ಫುಲ್ ಇವೆಂಟ್. ಸೊ ಆ ಇವೆಂಟಿಂದ ನಮ್ಮ ಆಲೋಚನೆಗಳು ಪ್ರಭಾವ ಬೀಳಿ ಅದನ್ನು ಬದಲಾವಣೆಗೆ ಆಗ್ತದೆ, ಕಾಯಿಲೆ ಸ್ವರೂಪ ಪಡ್ಕೊಳ್ತದೆ. ಒಂದು ಆಕ್ಸಿಡೆಂಟ್ ನೋಡಿರ್ತೀವಿ, ಸೊ ಆಕ್ಸಿಡೆಂಟ್ ನೋಡಿ ನಮ್ಗೆ ಅದನ್ನ ಮರ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಗಾಡಿ ಮೇಲೆ ಹೋಗೋದನ್ನ ಬಿಡ್ತೀವಿ, ಅಥವಾ ಗಾಡಿ ಓಡಿಸೋದನ್ನೇ ಹೆದರಿಕೆ ಪಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಆ ಒಂದು ಆಮೇಲೆ ಕೆಲವರು ಪ್ರೆಗ್ನೆನ್ಸಿಲಿ ಏನೋ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ, BP ಜಾಸ್ತಿ ಆಗೋದು, ಅಥವಾ ಏನೋ ಒಂದು ಕೆಮ್ಮು ಜ್ವರ ಬಂದಿರುತ್ತೆ. ಸೊ ಅದರಿಂದ ಏನಾಗ್ತದೆ ಅಂದರೆ ನಾವೆಲ್ಲ ಕ್ಲೀನಾಗಿರಬೇಕು ಅಂತ ಹೇಳಿ ಮತ್ತೆ ಅದು ಹ್ಯಾಂಡ್ ವಾಷಿಂಗ್ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ಗೀಳು ಕಾಯಿಲೆ ಶುರು ಆಗುವಂಥದ್ದು. ಸೊ ಈ ಒಂದು ಇವೆಂಟಲ್ಲೂ ಕೂಡ ಒಂದು ಸ್ಟ್ರೆಸ್ ಜಾಸ್ತಿ ಆಗಿ ಆತಂಕಕ್ಕೆ ಆಗೋ ಚಾನ್ಸಸ್ಸು ಹೆಚ್ಚಾಗಿರ್ತವೆ. ಇವಾಗ ನೀವು ಆತಂಕದಲ್ಲಿರುವ ವಿಧಗಳು ಅದ್ರ ಎಲ್ಲರ ಬಗ್ಗೆ ಹೇಳಿದ್ರಿ. ಈ ಆತಂಕ ಯಾವ ವಯಸ್ಸಿನ ಒಂದು ಮಕ್ಕಳಲ್ಲಿ ಆಗ್ಬೋದು, ಅಥವಾ ಮಧ್ಯ ವಯಸ್ಸಿನಲ್ಲಿ ಆಗ್ಬೋದು, ಇಳಿ ವಯಸ್ಸಿನಲ್ಲಿ, ವೃದ್ಧರಲ್ಲಿ, ಹೀಗೆ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಅಂದರೆ ಯಾರಿಗೆ ಇದು ಜಾಸ್ತಿ ಕಂಡು ಬರುತ್ತೆ, ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ? ಇದು ಇಳಿ ವಯಸ್ಸು ಮಧ್ಯವರ್ಗ 3ರಲ್ಲೂ ಬರ್ತದೆ. ಸೊ ಹೆಚ್ಚಿನದಾಗಿ ಯಂಗ್ ಪಾಪ್ಯುಲೇಷನ್ ಅಥವಾ ಯಂಗ್ ಅಡೋಲೆಸೆಂಟ್ಸಲ್ಲಿ ಹೆಚ್ಚಿನ ಕಾಣ್ಬೋದು. ಬಟ್ ಅಗೇನ್ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಡರ್ಲಿ ಪೀಪಲಲ್ಲೂ ಕೂಡ 60 ವರ್ಷದ ಮೇಲಿರೋರಲ್ಲೂ ಆಂಗ್ಸೈಟಿ ಅನ್ನೋದು ಒಂದು ಕಂಡು ಬರ್ತಿದೆ. ಸೊ ಇಳಿ ವಯಸ್ಸಿನಲ್ಲಿ ಅಂತಂದ್ರೆ ಅಡೋಲೆಸೆಂಟ್ ಮತ್ತೆ ಹೆಚ್ಚಿನದಾಗಿ ಕಂಡಿರೋದಂದ್ರೆ ಎಕ್ಸಾಮ್ ಆಂಗ್ಸೈಟಿ. ಸೊ ಪಿಯರ್ ಪ್ರೆಷರು ಅಥವಾ ಎಕ್ಸಾಮ್ ಆಂಗ್ಸೈಟಿ, ಅವನು ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅದು ನಮ್ಮಲ್ಲಿ ಸ್ವಭಾವತವಾಗೇ ಇದೆ. ಚಿಕ್ಕ ವಯಸ್ಸಲ್ಲಿ ಇನ್ನೂ ಸ್ಕೂಲ್ ಹೋಗಿರಲ್ಲ, ಆಗಲೇ ಶುರು ಮಾಡಿರ್ತೀವಿ ನಾವು ಕಂಪೇರ್ ಮಾಡಲಿಕ್ಕೆ. ಅವನಾಗಲೇ ABCD ಹೇಳ್ತಾ ಇದ್ದಾನೆ, ಸೊ ಅವನು ಏನೋ ಆಗಲೇ ಸೈಕಲ್ ಹೊಡಿತಾ ಇದ್ದಾನೆ ಅಥವಾ ಟ್ರೈಸೈಕಲ್ ನೋಡ್ತಾ ಇದ್ದಾನೆ. ಸೊ ಅವ್ನು TV ನೋಡೋದಿಲ್ಲ. ಸೊ ಏನೋ ಒಂದು ಹೇಳಿ ಮಕ್ಕಳು ಒಂದು ಕಂಪ್ಯಾರಿಸನ್ ಅಂತೂ ಒಂದು ಮಾಡಿರ್ತೀವಿ, ಸ್ವಭಾವದಲ್ಲೇ ಇದೆ. ಹೋಗ್ತಾ ಹೋಗ್ತಾ ಬೆಳೀತಾ ಏನಾಗ್ತದೆ ಅಂತಂದ್ರೆ ಪ್ರತಿಯೊಂದರಲ್ಲೂ ಕಂಪ್ಯಾರಿಸನ್ ಶುರು ಆಗ್ತಾ ಹೋಗ್ತದೆ. ಮತ್ತು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅದು ಮಕ್ಕಳ ಮೇಲೆ ಹಾಕೋ ಚಾನ್ಸಸ್ ಜಾಸ್ತಿ. ಅವನ ತಂದೆ ತಾಯಿ ಇಬ್ಬರು ಡಾಕ್ಟ್ರ್ ಅಂತೆ, ಒಬ್ಬರು ಡಾಕ್ಟ್ರು ಒಬ್ಬರು ಇಂಜಿನಿಯರ್ ಅಂತೆ. ಸೊ ಅದನ್ನು ಇಲ್ಲಿ ಹಾಕುವಂಥದ್ದು. ನೀನು ತುಂಬ ಹಠ ಮಾಡ್ತೀಯಾ, ಅವನು ತುಂಬ ಹಠ ಮಾಡೋದಿಲ್ಲ. ಸೊ ಅವನು ಆಗಲೇ ಅಬ್ಯಾಸ್ಕಸ್ ಕ್ಲಾಸ್ಗೆ ಹೋಗ್ತಿದ್ದಾನೆ, ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಿದ್ದಾನೆ, ಅಥವಾ ಕನ್ನಡ ಮೀಡಿಯಮಲ್ಲೇ ಇದ್ರೂ ಕೂಡ ಅವ್ನು ಸ್ಪೋರ್ಟ್ಸಲ್ಲಿ ಇದ್ದಾನೆ.
ಸೊ ಅದು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದಾನೆ, ಸಂಗೀತದಲ್ಲಿದ್ದಾನೆ, ನೀನೇನು ಮಾಡ್ತಿಲ್ಲ, ಸೊ ನೀನು ಟ್ರೈ ಮಾಡು ಅನ್ನೋದಕ್ಕಿಂತ ಕಂಪ್ಯಾರಿಸನ್ ಮಾಡೋದು ಜಾಸ್ತಿ. ಸೊ ನಿಮ್ಮ ಮುಂದೆ ಏನಾಗ್ತೀಯಾ. ಸೊ ಈ ಒಂದು ಬೆಳೆದಕ್ಕೆ ಶುರುವಾದಾಗ ಏನಾಗ್ತದೆ ಅಂತಂದರೆ, ಸೊ ಅವ್ರಿಗೆ ಸಣ್ಣ ಎಕ್ಸಾಮ್ ಆಂಗ್ಸೈಟಿ ಟೆಸ್ಟ್ ಬಂದಿರೋ ಕಾರಣ ಫಸ್ಟ್ ಶುರು ಆಗೋದು ಅಲ್ಲಿ ಎಕ್ಸಾಮ್ ಆಂಗ್ಸೈಟಿ ಆಗೋದು, ಇದು ಆಗುವಂಥದ್ದು. ಮಕ್ಕಳು ಇನ್ನೊಂದು ಏನಾಗುತ್ತೆ ಅಂದರೆ, ಕೆಲವು ಸಲ ಸ್ಕೂಲ್ ಶಿಫ್ಟ್ ಆದಾಗ, ಬೇರೆ ಊರಿಂದ ಬೇರೆ ಬಂದಾಗ, ಸ್ಕೂಲ್ ಶಿಫ್ಟ್ ಆದಾಗ, ಮೀಡಿಯಮ್ ಕನ್ನಡ ಮೀಡಿಯಮ್ ಟು ಇಂಗ್ಲೀಷ್ ಮೀಡಿಯಮ್ ಬಂದಾಗ, ಇಂಗ್ಲೀಷ್ ಮೀಡಿಯಮ್ನ ಕನ್ನಡ ಮೀಡಿಯಮ್ ಹೋದಾಗ, ಅಥವಾ ಬೇರೆ ಸ್ಟೇಟ್ ಸಿಲೆಬಸ್ ಟು ಸೆಂಟ್ರಲ್ ಆ ಥರ ಹೋದಾಗಲೂ ಕೂಡ ಏನಾಗುತ್ತೆ, ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಶುರು ಆದಾಗ ಏನಾಗ್ತದೆ, ಅಲ್ಲಿ ಬೇರೆ ಒಂದು ಸಮಸ್ಯೆಗೆ ಶುರು ಆಗ್ತಾ ಹೋಗುತ್ತೆ. ಅವರು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಮನೋಭಾವ ಬರೆಯೋಕ್ಕೆ ಶುರು ಆಗುತ್ತೆ. ಸ್ಕೂಲ್ ರೆಫ್ಯೂಸಲ್, ಓದೋದು ಬೇಡ, ಇದು ಬೇಡ, ಅದನ್ನು ಶುರು ಆಗ್ತದೆ. ಕ್ರಮೇಣವಾಗಿ ಆಟ ಆಡೋದಕ್ಕೂ ಅವ್ರು ಮನಸ್ಸು ತೋರಿಸೋದಿಲ್ಲ, ಒಂಥರ ಆತಂಕ, ಅದು ಒಂಥರ ಅವಾಯ್ಡೆನ್ಸ್ ಥರ ಬರ್ಲಿಕ್ಕೆ ಶುರು ಆಗ್ತಾ ಹೋಗ್ತದೆ. ಅದ್ರ ಜೊತೆಗೆ ಸ್ವಲ್ಪ ಡಿಪ್ರೆಷನ್ ಆಗೋ ಚಾನ್ಸ್ ಇರ್ತದೆ. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದೇನು ಅಂತಂದರೆ, ಇಳಿ ವಯಸ್ಸಿನಲ್ಲಿ ಇನ್ನೊಂದು ಅಂದರೆ, ತಂದೆ ತಾಯಿಯಲ್ಲಿ ಯಾರನ್ನಾದರೂ ಏನೋ ಒಂದು ಮಾದಕ ವಸ್ತು ಇದ್ದರೆ, ಎಸ್ಪೆಷಲಿ ಆಲ್ಕೋಹಾಲ್ ಇದ್ದರೆ, ಸೊ ಅಂಥವ್ರ ಮಕ್ಕಳಲ್ಲೂ ಕೂಡ ಈ ಒಂದು ಆತಂಕದ ಕಾಯಿಲೆ ಬರುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಕೆಲವೊಂದು, ಯಾಕಂದರೆ ನಾವೊಂದು ಪೇಷಂಟ್ಸ್ನ ನೋಡ್ತಾ ಇದ್ದೀವಿ ಎಷ್ಟೊಂದು ಜನ. ಸೊ ಅವರಿಗೆ ಹೇಗೆ ರೆಸ್ಪಾಂಡ್ ಮಾಡೋಕೆ ಗೊತ್ತಿಲ್ಲ. ಯಾಕಂದರೆ ತಂದೆ ಕುಡಿದು ಬಂದು ಜಗಳ ಆಡ್ತಿರ್ಬೋದು, ತಂದೆ ತಾಯಿ ಇಬ್ಬರು ಕುಡಿತಿರ್ಬೋದು, ಇಬ್ಬರು ಕಿತ್ತಾಡ್ತಿರ್ಬೋದು. ಸೊ ಇವ್ರ ಮಕ್ಕಳ ಬಗ್ಗೆ ಏನು ಜಾಸ್ತಿ ಕೇರ್ ಇರೋದಿಲ್ಲ. ಮಕ್ಕಳಿಗೆ ಸ್ಕೂಲ್ ಕೊಡಿಸ್ಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಏನೋ ಒಂದು ಬುಕ್ಸ್ ಕೊಡಬೇಕು, ಒಂದು ಸಣ್ಣ ಚಾಕ್ಲೇಟೇ ಇರ್ಬೋದು. ಸೊ ತಮ್ಮ ನೀಡ್ಸ್ ಏನು ಫಿಲ್ ಆಗಿರೋದಿಲ್ಲ, ಸಣ್ಣದೇ ಇರಲಿ ಏನು ತೊಂದರೆ ಇಲ್ಲ, ಅದು ನೀಡ್ಸ್ ಇರೋದಿಲ್ಲ. ನಮ್ಮ ತಮ್ಮದೇನು ಕೇಳೋದಿಲ್ಲ, ಅವ್ರದಲ್ಲೇ ಇರ್ತಾರೆ, ರಾತ್ರಿ ಕುಡಿತಾರೆ, ಜಗಳ ಮಾಡ್ತಾ ಮಲಗ್ತಾರೆ, ಬೆಳಿಗ್ಗೆ ಹೇಳೋದು ಲೇಟು. ಸೊ ಇದು ಏನಾಗ್ತದೆ, ಮನೆಯ ವಾತಾವರಣ ತೊಂದರೆ ಶುರುವಾಗಿ ಇವ್ರು ಏನೇ ಮಾಡಿದ್ರು ಅವ್ರಿಗೆ ಇದು ಮಾಡೋದಿಲ್ಲ. ಸೊ ಆ ಸಮಯದಲ್ಲಿ ಏನಾಗ್ತದೆ, ಅವ್ರಿಗೆ ಆತಂಕನೂ ಜಾಸ್ತಿ ಆಗುತ್ತೆ, ಹಠ ಸ್ವಭಾವ ಜಾಸ್ತಿ ಆಗುತ್ತೆ, ಮಕ್ಕಳು ಆಟ ಆಡಲಿಕ್ಕೂ ಇದು ಮಾಡೋದಿಲ್ಲ, ಓದಲಿಕ್ಕೂ ಕೇಳೋದಿಲ್ಲ, ಆಗ್ತಾ ಹೋಗುತ್ತೆ. ನೆಕ್ಸ್ಟು ಬೇರೆ ರೀತಿಯ ಪರಿವರ್ತನೆ, ಸ್ಕೂಲ್ ರೆಫ್ಯೂಸಲ್ ಆ ರೀತಿ ಬರ್ತದೆ. ಸೊ ಇನ್ನೊಂದು ಇದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಬಗ್ಗೆನೂ ಆಗ್ತಿದೆ. ಮೊಬೈಲ್ ಕೊಡ್ದಲೇ ಇದ್ದರೆ ಒಂದು ಆಂಗ್ಸೈಟಿ ಆಗ್ತದೆ, ಅಳು ಬರೋದು, ಹಠ ಜಾಸ್ತಿ, ಈ ಥರದ ಸ್ವಭಾವ ಜಾಸ್ತಿ ಆಗುತ್ತೆ. ಸೊ ಇದರ ಮೇನ್ ಇದೇ ಒಂದು ಇಳಿ ವಯಸ್ಸಿನಲ್ಲಿ ಹೆಚ್ಚಿನಾಗಿ ಕಂಡು ಬರ್ತಾ ಇದೆ. ನಾವೇ ಮಕ್ಕಳಿಗೆ ಅದನ್ನು ಅಭ್ಯಾಸ ಮಾಡಿಕೊಡುವಂಥದ್ದು. ಬಟ್ ಹೋಗೋಕ್ಕೆ ಪ್ರಾಬ್ಲಮ್ ಈ ಸಿಚುವೇಶನ್ ತಂದಿರ್ತದೆ. ಸೊ ಅಷ್ಟರ ಮಟ್ಟಿಗೆ ಬಿಡದಲೇ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಇಳಿ ವಯಸ್ಸಿನಲ್ಲಿ ಹೆಚ್ಚಿನಾಗಿ ಕಂಡು ಬರ್ತಾ ಇದೆ. ವೃದ್ಧರಲ್ಲಿ ಯಾವ ರೀತಿ? ಮಧ್ಯವರ್ಗದಲ್ಲಿ ಏನಾಗ್ತದೆ ಅಂತಂದ್ರೆ, ಅವ್ರಿಗೆ ಮಿಡ್ ಲೈಫ್ ಕ್ರೈಸಿಸ್ ಅಂತಾನು ಹೇಳ್ಬೋದು. ಸೊ ಅಲ್ಲೇನೋ ಹೋಗ್ತಾ ಏನಾಗ್ತದೆ ಅಂದ್ರೆ, ಒಂದು ಜಾಬ್ ಇದ್ರ ಬಗ್ಗೆ ಆಗ್ಬೋದು, ಜಾಬ್ ಆದಮೇಲೆ ಎಕ್ಸ್ಪೆಕ್ಟೇಷನ್ಸ್, ಪ್ರಮೋಷನ್ ಸಿಗಲಿಲ್ಲ, ನನಗೆ ಸರಿಗೆ ಇದಾಗ್ತಾ ಇಲ್ಲ, ಸ್ಯಾಲ್ರಿ ಆಗಿಬರೋದು, ವರ್ಕ್ ಲೋಡ್ ಜಾಸ್ತಿ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಎಸ್ಪೆಷಲಿ 2 to 3 ಇಯರ್ಸಿಂದ ಅಂತೂ ತುಂಬಾ ವರ್ಕ್ ಲೋಡ್ ಅವರ್ಸ್ ಜಾಸ್ತಿ ಇರ್ತದೆ. ಸೊ ಅವ್ರಿಗೆ ಟಾರ್ಗೆಟ್ಸ್ ಇಷ್ಟು ಕೊಡ್ಬೋದು, ಆಗ್ದಲೇ ಇರ್ಬೋದು, ಟಾರ್ಗೆಟ್ಸ್ ಮೀಟ್ ಮಾಡ್ದಲೇ ಇರ್ಬೋದು. ಟಾರ್ಗೆಟ್ಸ್ ಮೀಟ್ ಮಾಡಿದ್ರು ಅದಕ್ಕೆ ತಕ್ಕನಾಗೆ ಇದು ಇಲ್ಲ, ಏನು ಪ್ರತಿಫಲ ಇರೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಇದು ಈ ಒಂದು ಇದರಲ್ಲಿ ಆಗ್ತದೆ. ನೆಕ್ಸ್ಟು ಫ್ಯಾಮ್ಲಿ ಇರೋದಿಲ್ಲ, ಫ್ಯಾಮ್ಲಿನೇ ಒಂದು ಕಡೆ ಇರುತ್ತೆ, ನಾವೇ ಬೇರೆ ಕಡೆ ಇರ್ತೀವಿ, ಡೇ ಟು ಡೇ ಫ್ಯಾಮಿಲಿ ಇಂಟ್ರಾಕ್ಷನ್ಸ್ ಕಮ್ಮಿ ಇರ್ತದೆ. ಸೊ ಇದರಲ್ಲೂ ಕೂಡ ಆತಂಕ ಬರುವಂಥ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಪ್ಲಸ್ ಆರೋಗ್ಯ, ನಾನು ಎಕ್ಸಾಂಪಲ್ ಕೊಟ್ಟೆ, ಬೇರೆ ನಮ್ಮ ರಿಲೇಟಿವ್ಸ್ಗೇನೋ ಒಂದು ಆಯಿತು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋ ತೀರೋದ್ರು, ಅವ್ನಿಗೇನೂ ಇಲ್ಲ, ಸಮಸ್ಯೆ ಇಲ್ಲ. ಸೊ ನನಗೂ ಅದೇ ರೀತಿ ಆಗ್ಬೋದು, ಆ ರೀತಿಯಾಗಿ ಒಂದು ಆತಂಕ ಜಾಸ್ತಿ ಆಗುವಂಥದ್ದು. ನಾನು ಜಸ್ಟ್ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ರೂಟೀನಾಗಿ ಏನು ಫಾಲೋ ಮಾಡ್ತಿದ್ದೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ, ಅವನಿಗೆ ಯಂಗರ್ ಏಜಲ್ಲಿ ಗ್ರೂಪಲ್ಲಿ ಹೋದ ಏನು ಅಂತಲೇ ಗೊತ್ತಿಲ್ಲ. ಸೊ ನನಗೂ ಅದೇ ರೀತಿಯ. ಸೊ ಈ ಒಂದು ಆತಂಕ ಕೂಡ ಹೆಚ್ಚಿನದಾಗಿ ಬರ್ತಾ ಹೋಗುತ್ತೆ. ಸೊ ಇದು ನೆಕ್ಸ್ಟು ಅಂತಂದರೆ, ಫ್ಯಾಮ್ಲಿನ ನೋಡ್ಕೋಬೇಕು. ಫ್ಯಾಮ್ಲಿ ಜೊತೆಗೆ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಥರ ಇದ್ದಾಗ ಕೂಡ ಇವ್ರಿಗೆ ಕಾಯಿಲೆ ಇರುತ್ತೆ, ಅಥವಾ ಅವರ ಒಂದು ಹೇಳಿದ್ದನ್ನೇ ಕೇಳ್ಕೊತಾ ಹೋಗಬೇಕು, ನಮ್ದೇನು ಮಾಡೋಕ್ಕಾಗ್ತಾ ಇಲ್ಲ. ಪ್ಲಸ್ ಈ ಕಡೆ ವರ್ಕು ನೋಡಬೇಕು, ಮಕ್ಕಳು ದೊಡ್ಡವರು ಆಗ್ತಾ ಇದ್ದಾರೆ. ಸೊ ಎಲ್ಲ ಕಡೆನೂ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಸೊ ಅದನ್ನು ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಕಾಯಿಲೆ ಬರ್ಬೋದು. ಇದು ಸಾಧಾರಣ ಹೇಳ್ತಾ ಇರೋದು ಎಕ್ಸಾಂಪಲ್ಸ್ ಅಂದರೆ, ಡೇ ಟು ಡೇ ರೂಟೀನ್ಸ್ ಎಕ್ಸಾಂಪಲ್ಸ್ ಹೇಳ್ತಾ ಇದೀವಿ, ಎಲ್ಲರ ಮನೆಯಲ್ಲಿ ನಡೆಯುವಂಥದ್ದೇ. ಬಟ್ ಆತಂಕ ಸ್ವರೂಪ ಪಡ್ಕೊಳ್ಳೋದು ಹೇಗೆ ಅಂದರೆ, ಅದನ್ನು ನಿಭಾಯಿಸ್ಕೊಳಕ್ಕೆ ಆಗ್ದಲೇ ಇದ್ದಾಗ ಒಂದಕ್ಕೊಂದು ಶುರು ಅದಕ್ಕೆ ಗೈಡೆನ್ಸ್ ಹೆಲ್ಪ್ ತಗೋಬೇಕು. ಸೊ ಅದನ್ನು ಮಾಡ್ದಲ್ಲ ಆಗ್ತಾ ಇಲ್ಲ ಅಂತ. ಇಳಿ ವಯಸ್ಸಿನಲ್ಲಿ ಏನಾಗ್ತಿದೆ ಅಂತಂದರೆ, ಅಗೈನ್ ಆಗಿ ಅವ್ರಿಗೆ ಒಂದು ಫ್ಯಾಮಿಲಿಯಿಂದ ದೂರ ಆಗಿರ್ಬೋದು, ಅವರ ಅದು ಇಯರ್ಸ್ ಆಫ್ ಲಾಸ್ ಅಂತ ಹೇಳ್ತೀವಿ. ಸೊ ಮಕ್ಕಳು ದೂರ ಆಗ್ತಾರೆ, ಅವ್ರ ಕೆಲಸ ಅವ್ರು ಇದ್ರಲ್ಲಿ ಹೋಗ್ತಾರೆ. ಕೆಲವು ಸಲ ಒಬ್ಬರು ಪಾರ್ಟ್ನರ್, ಗಂಡ ಅಥವಾ ಹೆಂಡತಿ ಯಾರು ತೀರ್ಕೊಂಡಿರ್ತಾರೆ, ಅವರ ಕ್ಲೋಸ್ ಫ್ರೆಂಡ್ಸ್ ಒಬ್ಬೊಬ್ಬರೇ ತೀರ್ಕೊಳ್ತಾರೆ ಅಥವಾ ದೂರ ಇರ್ತಾರೆ, ಡೇ ಟು ಡೇ ಇಂಟ್ರಾಕ್ಷನ್ ಇರೋದಿಲ್ಲ. ಆಮೇಲೆ ಇವರೆಲ್ಲೋ ಇರ್ತಾರೆ, ಮಕ್ಕಳು ಬೇರೆ ಕಡೆ ಇರ್ತಾರೆ. ಸೊ ಮಕ್ಕಳಿಗೂ ಒಂದು ರೀತಿ ಆತಂಕ, ಅವ್ರಿಗೇನಾರ ಇಳಿ ವಯಸ್ಸಿನಲ್ಲಿ ಆದರೆ ನಾವು ಹೇಗೆ ಮಾಡ್ಕೊಳ್ಳೋದು. ಸೊ ಅವರು ಹೊಸ ಜಾಗಕ್ಕೆ ಶಿಫ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಅಡ್ಜಸ್ಟ್ಮೆಂಟ್ ಇಶ್ಯೂ ಬರ್ಬೋದು. ಓಕೆ.
ಸೊ ನಾವಲ್ಲೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಅವ್ರು ಮುಂಚೆ ಒಂದು ತಮ್ಮದೇ ಆದಂಥ ಒಂದು ಸ್ವಂತ ಊರಲ್ಲಿ ಜಾಗದಲ್ಲಿದ್ದರು. ಸೊ ಬಿಕಾಸ್ ಆಫ್ ಸಮ್ ಇಶ್ಯೂ ಅವರು ಬೇರೆ ಕಡೆ ಸಿಟಿಗೆ ಶಿಫ್ಟ್ ಆಗಬೇಕಾಯ್ತು. ಸಿಟಿಯಲ್ಲಿ ಅಗೈನ್ ಅಪಾರ್ಟ್ಮೆಂಟಿಗೆ ಬಂದರು. ಸೊ ಅಪಾರ್ಟ್ಮೆಂಟಲ್ಲಿ ಕ್ಲೋಸ್ಡ್ ಎನ್ವಿರಾನ್ಮೆಂಟು, ಹೊರಗೆ ಹೋಗ್ಲಿಕ್ಕೆ ಯಾರ ರೀತಿ ಅಷ್ಟು ಸಿಗೋದಿಲ್ಲ, ಓಡಾಡ್ಲಿಕ್ಕೆ ಜಾಗ ಇಲ್ಲ. ಸೊ ಈ ರೀತಿ ಬಂದಾಗ ಅವ್ರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲ, ಕಿರಿಕಿರಿ. ಸೊ ಆ ಒಂದು ಇಂಟ್ರಾಕ್ಷನ್ ಇರೋದಿಲ್ಲ. ಸೊ ಅಲ್ಲೇ ಒಂದು ಆತಂಕ ಬರುವಂಥ ಚಾನ್ಸಸ್ಸು ಹೆಚ್ಚಾಗ್ತಾ ಹೋಗ್ತದೆ. ಸೊ ಅಲ್ಲಿ ಏನಾಗ್ತದೆ ಅಂತಂದರೆ ಕೆಲಸದಲ್ಲಿ ನಿದ್ದೆ ಬರೋದಿಲ್ಲ. ಸೊ ನಿದ್ದೆ ಬರದಲ್ಲಿದ್ದಾಗ ಏನಾಗುತ್ತೆ, ಡಾಕ್ಟ್ರ್ ಯಾವುದೋ ಒಬ್ಬರು ಡಾಕ್ಟರ್ ಹತ್ರ ಹೋಗ್ತಾರೆ, ನಿದ್ದೆಗೆ ಅಂತ ಮಾತ್ರೆ ತಗೋತಾರೆ. ಸೊ ಅದು ಆಗದೆ ನೆಕ್ಸ್ಟ್ ಹೋಗಿ ಬೇರೆ ಡಾಕ್ಟರ್ ಹತ್ರ ಹೋಗಿ ಮತ್ತೆ ಆ ಮಾತ್ರೆ ತಗೊಳ್ಳೋಂಥ ಚಾನ್ಸಸ್. ಸೊ ನಿದ್ದೆಯ ಒಂದು ಮಾತ್ರೆ ಅವಲಂಬಿಕತೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಇದು ಬರುವಂಥದ್ದು. ಸರ್, ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಹಾಗೂ ಯು ಚಾನಲ್ ಪ್ರಸ್ತುತಪಡಿಸುವ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ಈಗಾಗಲೇ ಹೇಳಿದರೆ ಹಲವಾರು ಉದಾಹರಣೆಗಳನ್ನು ಕೊಟ್ರಿ ಡೇ ಟು ಡೇ ಲೈಫಲ್ಲಿ ಆಗುವಂಥದ್ದು. ಯಾಕೆ ನಾನು ಕೇಳಿದ್ದೀನಿ, ಫ್ಲ್ಯಾಟ್ ಅಂತ ಹೇಳಿದ್ರೆ ನಮಗೆ ಜೈಲಿದ್ದಾಗೆ, ನಮಗೆ ಬರ್ಲಿಕ್ಕೆ ಆಗಲ್ಲ, ಹೊರಗೆ ಹೋಗೋಕ್ಕಾಗಲ್ಲ ಅಂತೇಳಿ ಆ ಒಂದು ಮನಸ್ಸಲ್ಲೇ ಇಟ್ಕೊಂಡು ಅವ್ರು ಕೊರಗ್ತಾ ಇರ್ತಾರೆ ಕೆಲವರು ಇಳಿ ವಯಸ್ಸಿನಲ್ಲಿ. ಹಾಗೂ ಫ್ಯಾಮಿಲಿ ಅಂದರೆ ಮಗನಿಗೆ ಮದುವೆ ಆಗಿ ಸೊಸೆ ಬರ್ತಾರೆ, ಅವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮನೇಲಿ ಒಬ್ಬರೇ ಇರ್ತಾರೆ. ಆ ಟೈಮಲ್ಲೂ ಅವರಿಗೆ ಒಂದು ಸ್ಟ್ರೆಸ್ ಆಗಿ ಈ ಒಂದು ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಆತಂಕಕ್ಕೆ ಇರುವ ಚಿಕಿತ್ಸೆಗಳು ಯಾವುದು? ಆ ಚಿಕಿತ್ಸೆಗಳು ಇದೆಯಾ, ಅಥವಾ ಖಾಲಿ ಒಂದು ಮಾತ್ರೆಗಳಿಂದ ಅದನ್ನು ಇದು ಮಾಡ್ಬೋದಾ, ಅಥವಾ ಕನ್ಸಲ್ಟ್ ಮಾಡಿ ಅಂದರೆ ಏನು ಆಪ್ತ ಸಮಾಲೋಚಕರಿಂದಾಗಿ ಇದನ್ನು ಸರಿಪಡಿಸಬಹುದಾ? ಅದು ಸರಿಪಡಿಸುವಂಥ ಕಾಯಿಲೆನಾ ಇದು, ಅಥವಾ ಇದು ತುಂಬ ಉಲ್ಬಣಗೊಂಡ್ರೆ ಏನಾಗಬಹುದು? ಮೊದಲು ಉಲ್ಬಣಗೊಂಡ್ರೆ ಏನಾಗ್ತದೆ ಅಂತ ಹೇಳ್ತಾ ಹೋಗ್ತೀನಿ. ಅದು ಉಲ್ಬಣಗೊಂಡ್ರೆ ಅದಕ್ಕೆ ಬೇರೆಯ ಸಮಸ್ಯೆಗಳು ಬರುತ್ತೆ. ಅದನ್ನು ಬಿಟ್ಟು ಓಡೋಗುವಂಥ ಚಾನ್ಸ್ ಆಗಲಿ, ಹೇಳೋದು ಫೈಟ್ ಆಫ್ ಫೈರ್ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಉಲ್ಬಣಗೊಳ್ಳೋದಕ್ಕೆ ಕಾರಣಗಳು ಕೆಲವೊಂದು ಇರ್ತವೆ. ಅದೇನು ಅಂತಂದರೆ, ಒಂದು ಮೇನ್ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥ ಎಸ್ಪೆಷಲಿ ಕೋವಿಡ್ ಆಗ್ಬೋದು, ಲಾಕ್ಡೌನ್ ಆಗ್ಬೋದು, ಅಥವಾ ಫೈನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು. ಸೊ ಈಗಲೂ ಕೂಡ ಕೋವಿಡ್ ಇದರಿಂದ ಸ್ವಲ್ಪ ಸಮಸ್ಯೆಗಳಿದೆ. ಕೆಲವರು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ, ಮಕ್ಕಳು ಹೊರಗೆ ಕಳಿಸೋದಿಲ್ಲ. ಓಕೆ, ಹಿರಿಯರನ್ನು ಹೊರಗೆ ಕಳಿಸೋದಕ್ಕೆ ತುಂಬ ಏರುಪೇರು ಪಡ್ತಾರೆ. ಮಾಸ್ಕ್ ಹಾಕ್ಕೊಂಡೇ ಹೋಗಬೇಕು, ಸೇಫ್ಟಿ ಮೆಜರ್ಸ್ ಮಾಡಬೇಕು. ಬಟ್ ಅತಿಯಾದ ಆತಂಕ ಎಲ್ಲಿ ಬರ್ತದೆ ಅಂತಂದರೆ, ಹೊರಗೆ ಹೋಗಿ ಬಂದಿದ ತಕ್ಷಣ ಚಪ್ಪಲಿ ತೊಳಿಬೇಕು, ಬಟ್ಟೆ ಪೂರ ತೆಗೆದಾಕ್ಬೇಕು, ಸ್ನಾನ ಮಾಡಬೇಕು. ಪ್ರತಿಯೊಂದಕ್ಕೂ ಒಂದು 5 ನಿಮಿಷ ಹೊರಗೆ ಹೋಗಿ ನಿಂತ ಕಡೆ ಬಂದರೂ ಅದು ಮಾಡಬೇಕು. ಮಕ್ಕಳು ಹೊರಗೆ ಹೋಗೋದು ಬೇಡ, ಇದು ಮಾಡೋದು ಬೇಡ. ಸೊ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಮಾಡಿದಾಗ ಮಕ್ಕಳಲ್ಲೂ ಕೂಡ ಆತಂಕ ಇದೆ. ಯಾಕಂದರೆ ಅವ್ರಿಗೆ ಹೊರಗಡೆ ಹೋಗಿ ಬೇರೆಯವ್ರ ಜೊತೆ ಹೇಗೆ ಬೆರಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಆತಂಕ ಶುರು ಆಗುತ್ತೆ. ಯಾರೋ ಏನೋ ಬಂದರೆ ನನಗೇನೋ ಮಾಡಿಬಿಡ್ತಾರೆ. ಸೊ ನಮಗೂ ಆ ರೆಸ್ಪಾನ್ಸ್ ಆಗಲೇ ಕಂಡು ಬರ್ತಾ ಇದೆ. ಸೊ ಅಲ್ಲಿ ಅದು ಕೂಡ ಇದೆ ಆತಂಕ, ನನಗೇನೋ ಆಗ್ತಿದೆ. ಆಗಲೇ ಹೇಳಿದೆ, ಬೇರೆ ಎಲ್ಲೋ ಫೇರ್ ಬಂದು ನಮ್ಮಲ್ಲೂ ಬರ್ಬೋದು ಅನ್ನೋದು. ನಾನು ಏನೇ ಮುಟ್ಟಿದ್ರೂ ನನಗೆ ಆತಂಕ ಬರ್ಬೋದು. ಹೊರಗಡೆ ಹೋಗಬೇಕಾದ್ರೆ ಯಾವುದೇ ಸಾಮಾನುಗಳನ್ನ ತೊಗೊಂಡು ಹೋಗೋದಿಲ್ಲ. ಸೊ ಮನೇಲಿ ಇಟ್ಟು ಹೋಗ್ತಾರೆ. ಸೊ ಈ ಒಂದು ಸ್ವಭಾವತೆ ಜಾಸ್ತಿ ಇದೆ, ಎಸ್ಪೆಷಲಿ ಲಾಕ್ಡೌನ್ ಕೋವಿಡ್ ಬಂದಾಗಲೂ. ಸೊ ಈ ಕೋವಿಡ್ ಫೋಬಿಯಾ ಅಂತ ಹೇಳ್ಬೋದು. ಸೊ ಕೋವಿಡ್ ಫೋಬಿಯಾದು ಒಂದು ಕಾರಣ ಆತಂಕ ಹೆಚ್ಚಾಗಲಿಕ್ಕೆ. ಇತ್ತೀಚಿನ ದಿನಗಳಲ್ಲಿ ಉಲ್ಬಣ ಜಾಸ್ತಿಗೊಂಡು ಅದು ತೀವ್ರತೆ ಜಾಸ್ತಿ ಆಗಿ ಅದು ಬೇರೆಯವ್ರ ಮೇಲೆ ಪ್ರಭಾವ ಬೀಳಲಿಕ್ಕೆ ಶುರು ಆಗ್ತದೆ. ಸೊ ಅದು ಅವ್ರಿಗೂ ಕೂಡ ಆತಂಕ ಆಗಲಿಕ್ಕೆ ಶುರು ಆಗ್ತದೆ. ಸೊ ನೆಕ್ಸ್ಟು ಅದಕ್ಕೆ ಏನು ಮಾಡ್ಬೋದು ಚಿಕಿತ್ಸೆ ಅಂತ ಬಂದಾಗ, ಒಂದು ಹೇಳೋದೇನು ಅಂತಂದರೆ ಜೀವನ ಶೈಲಿ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸು ಜೀವನ ಶೈಲಿದು. ನೆಕ್ಸ್ಟು ಕೌನ್ಸಿಲಿಂಗು, ಅದರಲ್ಲಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಬರ್ತದೆ. ಇನ್ನೊಂದು ಔಷಧಿಗಳು. ಸೊ ಜೀವನ ಶೈಲಿ ಮಾಡಿಫಿಕೇಷನ್ಸ್ ಅಂತ ಬಂದಾಗ ಆಬ್ವಿಯಸ್ ನಾವು ಹೇಳೋದೇನೆಂದರೆ, ವಾಕಿಂಗ್ ಹೋಗಿ ಡೈಲಿ 45 ಮಿನಿಟ್ಸ್ ಬೆಳಿಗ್ಗೆ 1/2 hour ಟು ಸಂಜೆ 1/2 hour ವಾಕಿಂಗ್ ಹೋಗಿ. ಯೋಗ ಮಾಡಿ. ಯೋಗ ಅಂತ ಬಂದಾಗ ಯೋಗ ಅಥವಾ ವಾಕಿಂಗ್ ಅಂತ ಬಂದಾಗ ಅವೆರಡೇ ಮಾಡಿಬಿಡ್ತೀನಿ ನನಗೆಲ್ಲ ಸರಿ ಹೋಗ್ಬಿಡುತ್ತೆ ಅಂತಲ್ಲ. ಇಟ್ಸ್ ಅ ವೇ ಆಫ್ ಲೈಫ್. ದಿನ ಅದನ್ನು ಸ್ವಲ್ಪ ಮಾಡ್ಕೋತಾ ಹೋಗಬೇಕು. 15 ದಿವಸ ಮಾಡಿಬಿಡ್ತೀನಿ ನಾನೆಲ್ಲ ಸರಿ ಹೋಗುತ್ತೆ, ಕಾಯಿಲೆ ಎಲ್ಲ ಸರಿ ಹೋಗುತ್ತೆ ಆ ರೀತಿ ಅಂತಲ್ಲ. ಸೊ ಅದು ವೇ ಆಫ್ ಟೈಮ್, ರುಟೀನಾಗಿ ಮಾಡ್ಕೋತಾ ಹೋದಂಗೆ ನಮ್ಮ ಕಾಯಿಲೆಯ ಒಂದು ಇದು ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಸೊ ಯೋಗ ಕೂಡ ಅದೇ ರೀತಿಯಲ್ಲಿ ಹೆಲ್ಪ್ ಆಗ್ತದೆ. ಕೆಲವೊಂದು ಆಸನಗಳಿದ್ದಾವೆ, ಅದರಲ್ಲೂ ಕೂಡ ಆಂಗ್ಸೈಟಿ ಕಮ್ಮಿ ಆಗ್ತಾ ಹೋಗ್ತದೆ.
ಸೊ ನೆಕ್ಸ್ಟ್ ಬರೋದು ಕೌನ್ಸಿಲಿಂಗಲ್ಲಿ ಅಂದರೆ ಕೌನ್ಸಿಲಿಂಗಲ್ಲಿ 2 ರೀತಿ. ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್. ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತಂದರೆ ಅದರಲ್ಲಿ ಏನು ಮೈಂಡ್ಫುಲ್ನೆಸ್ ಅಂತ ಇದೆ. ಸೊ ಅದರಲ್ಲಿ ನಮ್ಮ ಮನಸ್ಸನ್ನು ಇದೇ ರೀತಿಯಲ್ಲಿ ಹೇಗೆ ಇಟ್ಕೋಬೇಕು. ಇನ್ನೊಂದು JPMR ಟೆಕ್ನಿಕ್ಸ್ ಅಂತ ಬರುತ್ತೆ, ನಮ್ಮ ಉಸಿರಾಟದ ಕಂಟ್ರೋಲ್ ಬಗ್ಗೆ, ಎಕ್ಸಸೈಸ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ, ಮೆಥಡ್ಸ್ ಇದೆ. ಸೊ ಅವೆರಡರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಆಂಗ್ಸೈಟಿನ ಕಮ್ಮಿ ಮಾಡ್ತದೆ. ಸೊ ಆಂಗ್ಸೈಟಿ ಇದರ ಉದ್ದೇಶಗಳು ಏನು ಅಂತಂದರೆ ಕಾಯಿಲೆಯ ಸ್ವರೂಪದ ಆತಂಕನ ಕಮ್ಮಿ ಮಾಡಿ ನಾರ್ಮಲ್ ಆತಂಕದ ಭರವಸೆ ಮಾಡಬೇಕು. ಸೊ ಆತಂಕನೇ ಇರಬಾರ್ದು ಅಂತಲ್ಲ, ಆತಂಕ ಇದ್ದೇ ಇರ್ತದೆ. ಸೊ ಅದಕ್ಕೆ ಒಂದು ಡೆನಾನ್ ಗ್ರಾಫ್ ಅಂತ ಇದೆ. ಸೊ ಅದರಲ್ಲಿ ಏನು ಅಂತಂದರೆ ಅತಿಯ ಏನೂ ಆತಂಕನೇ ಇಲ್ಲ ಅಥವಾ ಚಿಂತನೆ ಮಾಡಲ್ಲ ಅಂದರೆ ಅಂಥವ್ರಿಗೂ ಕೂಡ ಏನೂ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಸೊ ಒಂದು ಆಪ್ಟಿಮಲ್ ಪರ್ಫಾರ್ಮೆನ್ಸ್ ಬೇಕೇ ಬೇಕು. ಅತಿರೇಕಕ್ಕೂ ಹೋಗಬಾರ್ದು, ಕಮ್ಮಿನೂ ಇರಬೇಕು. ಒಂದು ಆಪ್ಟಿಮಲ್ ಪರ್ಫಾರ್ಮೆನ್ಸ್, ಆಪ್ಟಿಮಲ್ ಆಂಗ್ಸೈಟಿ ಬೇಕು. ನಮಗೆ ಏನು ಬೇಕೋ ಅದನ್ನು ಅಚೀವ್ ಮಾಡಲಿಕ್ಕೆ. ನನಗೆ ಈಗ ಇಷ್ಟು ಸೇಲ್ಸ್ ಮಾಡಬೇಕು ಅಥವಾ ಇಷ್ಟು ಟಾರ್ಗೆಟ್ ಅಚೀವ್ ಮಾಡಬೇಕು ಅಂತಂದರೆ, ಏನೋ ಒಂದು ಸೇಲ್ ಮಾಡಿ ಅಚೀವ್ ಮಾಡಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಥವಾ ಆಪ್ಟಿಮಲ್ ಪರ್ಫಾರ್ಮೆನ್ಸ್ಗೆ ಆಂಗ್ಸೈಟಿ ಬೇಕು. ಸೊ ಹಾಗಾದರೆ ಮಾತ್ರ ಅದನ್ನು ರೀಚ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಿಭಾಯಿಸೋದನ್ನೇ ನಮಗೆ ಕೌನ್ಸಿಲಿಂಗ್ ಮತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೆಲ್ಪ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಇನ್ನೂ ಒಂದು ಲಾಸ್ಟಿಗೆ ಬರೋದು ಮೆಡಿಸಿನ್ಸ್. ಸೊ ನಾವು ಮೆಡಿಸಿನ್ಸು ಫಸ್ಟ್ ಯಾರಿಗಾರು ಹೇಳಬೇಕು ಅಂದರೆ ಫಸ್ಟ್ ಯೋಚನೆ ಮಾಡೋದು, ಸರ್ ಅದು ಸೈಡ್ ಎಫೆಕ್ಟ್ ಇಲ್ವಾ ಅಂತ. ಸೊ ಪ್ರತಿಯೊಂದು ಸೈಡ್ ಎಫೆಕ್ಟ್ ಇದೆ. ಪಾನಿಪುರಿ ತಿಂದರೂ ಇದೆ, ಒಂದು ಸಣ್ಣ ಡೋಲೋ 650 ತೊಗೊಂಡ್ರು ಸೈಡ್ ಎಫೆಕ್ಟ್ಸ್ ಅನ್ನೋದು ಇದ್ದೇ ಇರ್ತದೆ. ಆದರೆ ಏನು ಅಂತಂದರೆ ಮಿನಿಮಲ್ ಸೈಡ್ ಎಫೆಕ್ಟ್ ಇರ್ತದೆ. ಹಲವಾರು ಸಂಶೋಧನೆ ಮಾಡಿ ಮಾರ್ಕೆಟಿಗೆ ಬರುವಂಥದ್ದು ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಇರ್ತದೆ. ಸೊ ಆ ಸೈಡ್ ಎಫೆಕ್ಟ್ಸ್ನ ನಾವು ಸ್ಟಾರ್ಟಿಂಗ್ ನೋಡಿಕೊಂಡು ಅವ್ರಿಗೆ ಪೇಷಂಟ್ ಜೊತೆ ಮಾತಾಡಿ ಅವ್ರಿಗೆ ಬೇರೆ ಏನು ಸಮಸ್ಯೆ ಇದೆ ಅಂತ ಕೆಲವೊಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಕೂಡ ಪ್ರಿಸ್ಕ್ರೈಬ್ ಮಾಡುವಂಥದ್ದು. ಸೊ ಒಂದು ಸಲ ನಾವು ಪ್ರಿಸ್ಕ್ರೈಬ್ ಮಾಡಿದಂತಹ ಮೆಡಿಸಿನ್ಸ್ ಕೊಟ್ಟಾಗ ಏನಾಗ್ತದೆ ಅಂತಂದರೆ ಅದು ಲೈಫ್ ಲಾಂಗ್ ತೊಗೋಬೇಕು ಅಂತಿಲ್ಲ. ಕಾಯಿಲೆಯ ತೀವ್ರತೆ ನೋಡಿಕೊಂಡು ಮೆಡಿಸಿನ್ನ ಕೊಡ್ತಾ ಹೋಗ್ತೀವಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಮ್ಮಿ ಮಾಡ್ತೀವಿ. ಬಟ್ ಏನು ನಮ್ಮದಲ್ಲಿ ಅಂತಂದರೆ ಒಂದು ಮಿತ್ಸ್ ಇರೋದೇನು ಅಂತಂದರೆ, ಒಂದು ಸಲ ಮಾತ್ರೆ ತೊಗೊಂಡ್ರೆ ಅದಕ್ಕೆ ಅವಲಂಬಿಕತೆ ಆಗ್ಬಿಡ್ತೀವಿ, ಅಡಿಕ್ಷನ್ ಆಗ್ಬಿಡ್ತೀವಿ. ಇನ್ನು ನೀವು ಬಿಡಿ ಅಂತ ಹೇಳಿದ್ರೆ ನಮ್ಮ ಕೈ ಬಿಡೋಕ್ಕಾಗಲ್ಲ ಅಂತ ಅದು ತಪ್ಪು ಮಾಹಿತಿ. ಅದು ಮಾತ್ರೆ ನಾವು ಕೊಡಬೇಕಾದ್ರೆ ಡೋಸೇಜ್ ಟೈಟ್ರೇಷನ್ ಮಾಡಿ ಕೊಡಬೇಕಾದ್ರೆ ಅದು ಹೆಚ್ಚಿನದಾಗಿ ಅಡಿಕ್ಷನ್ ಆಗೋದಿಲ್ಲ, ಗ್ರ್ಯಾಜುವಲಿ ಕಮ್ಮಿ ಮಾಡ್ಕೊತಾ ಹೋಗ್ಬೋದು. ಓಕೆ. ಸೊ ಬಟ್ ಏನು ಅಂತಂದರೆ ಲಾಂಗ್ ಟೈಮ್ ತೊಗೋಬೇಕು ಟ್ರೀಟ್ಮೆಂಟು. ಸಕ್ಕರೆ ಕಾಯಿಲೆ, BP ಕಾಯಿಲೆ ಇರುತ್ತೆ, ಸ್ವಲ್ಪ ಲಾಂಗ್ ಟೈಮ್ ತೊಗೋಬೇಕಾಗ್ತದೆ. ಸೊ ಈ ಒಂದು ಕಾಯಿಲೆಯಲ್ಲಿ ಇನ್ನೊಂದು ಅಪನಂಬಿಕೆಗಳು ಇರೋದೇನು ಅಂತಂದರೆ, ಇದು ಯಾಕೆ ಹೇಳ್ತಿದ್ದೀನಿ ಅಪನಂಬಿಕೆ ಯಾಕೆ ಬೇಕು ಅಂತಂದರೆ, ಅವರು ಸೈಕಾಟ್ರಿಸ್ಟ್ ಹತ್ರ ಆಗಲಿ ಡಾಕ್ಟರ್ ಹತ್ರ ಆಗಲಿ ಬರೋದಿಲ್ಲ. ನಾನು ಇದೇ ಕ್ವಶನ್ ಕೇಳಬೇಕಂತಿದ್ದೆ ನಿಮಗೆ. ಯಾಕೆಂದರೆ ಮೂಢನಂಬಿಕೆಗಳು ತುಂಬ ಇದೆ ನಮ್ಮ ಒಂದು ಸಮಾಜದಲ್ಲಿ. ಅಂದರೆ ಒಂದ್ಸಲ ಮಾನಸಿಕ ತಜ್ಞರನ್ನು ಭೇಟಿ ಆದ್ರು ಅಂತ ಹೇಳಿದ ಕೂಡಲೇ ಅವನನ್ನೊಂದು ಪಟ್ಟಿ ಸಿಕ್ಬಿಡುತ್ತೆ. ನಾನು ಡಾಕ್ಟರ್ಗೆ ಕರ್ಕೊಂಡೋದ್ರು, ನನಗೆ ಮೆಂಟಲ್ ಇದೆಯಾ, ಸೊ ಈ ರೀತಿ ಬರ್ತಾ, ಅಥವಾ ಅವನಿಗೆ ಮೆಂಟಲ್ ಇದೆ, ಅವನ ಜೊತೆ ಸರಿ ಮಾತಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಆ ರೀತಿಯಾಗಿ ಮಾಡುವಂಥ ಚಾನ್ಸಸ್ ಹೆಚ್ಚಾಗ್ತದೆ. ಸೊ ಅದಕ್ಕೆ ಏನು ಅಂತಂದರೆ ಅದನ್ನು ತೊರೆದು ಬರಬೇಕು, ಅದನ್ನು ಬಿಡೋದಕ್ಕೆ ಆದಷ್ಟು ಮನೋಭಾವಗಳನ್ನ ಕಲಿತಾ ಮಾಡಬೇಕು. ಅವ್ರು ಓದಲಿ. ಇನ್ನೊಂದು ಅಂದರೆ ಗೂಗಲಲ್ಲಿ ಎಲ್ಲ ಥರದ ಇನ್ಫಾರ್ಮೇಷನ್ ಇದೆ. ಅರ್ಧಂಬರ್ಧ ನಾಲೆಜ್ ಬೇಡ. ಹಾಫ್ ಫಿಲ್ ವೆಸಲ್ ಇಸ್ ಆಲ್ವೇಸ್ ಡೇಂಜರಸ್, ಹಾಫ್ ನಾಲೆಜ್ ಇಸ್ ಆಲ್ವೇಸ್ ಡೇಂಜರಸ್. ಸೊ ಅದನ್ನು ಬೇಡ. ಸೊ ಡಾಕ್ಟರ್ ಹತ್ರ ಕೇಳಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಒಂದು ಸರ್ವೇ ಸಾಮಾನ್ಯವಾಗಿ ಅಂತಂದ್ರೆ ಆಗಲೇ ಹೇಳ್ದಂಗೆ, ನೀವು ಒಂದ್ಸಲ ಹೋಗ್ಬಿಟ್ರೆ ಅವರಿಗೆ ಪಟ್ಟಿ ಸಿಕ್ಬಿಡುತ್ತೆ. ಆ ರೀತಿ ಇರುತ್ತೆ. ಸಮಸ್ಯೆ ನಿಮಗಿದೆ, ನೀವು ಬಂದು ಕಾಣಿ. ಬೇರೆಯವ್ರು ಏನು ಹೇಳ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಎರಡನೇದು, ಕೆಲಸ ಎಲ್ಲ ನನಗೆ ಆತಂಕ ಇದೆ ಅಂತ ಹೇಳಿ ಕೆಲಸ ಮದುವೆ ಮಾಡಿ ಆತಂಕ ನೋಡ್ಕೊಂಡೇನೋ ಅಥವಾ ಏನೋ ಒಂದು ಮಾನಸಿಕ ಸಮಸ್ಯೆ ಇದೆ, ಮದುವೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಹಂಗಿರ್ತಿಯಲ್ಲ. ಏನೋ ಒಂದು ಪೂಜೆ ಮಾಡ್ರೆ, ತೀರ್ಥ ಕೊಟ್ರೆ, ಅಥವಾ ಎಲ್ಲೋ ದರ್ಗಾ ಕರ್ಕೊಂಡೋದ್ರೆ, ಚರ್ಚಿ ತಗೊಂಡೋದ್ರೆ ಅಲ್ಲಿ ಸರಿ ಹೋಗ್ತದೆ ಅಂತ ಹೇಳ್ತದೆ. ಸೊ ಅದಿರಲ್ಲ, ಅದು ನಿಮ್ಮ ನಂಬಿಕೆ. ಬಟ್ ಮಾನಸಿಕ ಕಾಯಿಲೆ ಬೇರೆ ಬೇಕು. ನಿಮ್ಗೆ ಅದು ಸಮಾಧಾನ ಇಲ್ಲ, ಅದನ್ನು ಮಾಡಿ, ಇದನ್ನು ಮಾಡಿ. ಸೊ ಒಂದು ಸಲ ನಮ್ಮ ಹತ್ರ ಬಂದು ಕೇಳಿದಾಗ ನಿಮ್ಗೆ ಸಮಸ್ಯೆಗಳು ಏನು ಅಂತ ಗೊತ್ತಾಗ್ತದೆ. ಸೊ ಆ ರೀತಿಯಲ್ಲಿ ಮಾಡ್ಕೊಡೋದು ಭಾಳ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಇದು ಏನು, ನಾನು ನಿದ್ದೆ ಸರಿಗೆ ಮಾಡ್ತಾಯಿಲ್ಲ, ನಿದ್ದೆ ಸರಿ ಮಾಡಿಬಿಟ್ರೆ ಸರಿ ಹೋಗ್ಬಿಡ್ತೀನಿ. ಸೊ ನಿದ್ದೆಗೆ ಮಾತ್ರ ಕೇಳ್ಕೊಂಬರೋರು ಇರ್ತಾರೆ. ಸೊ ಇನ್ನು ಕೆಲವರು ಇದನ್ನೇ ಹೇಳ್ಕೊಂಡು ಆಲ್ಕೋಹಾಲು ಅಥವಾ ತಂಬಾಕು ತೊಗೊಳಕ್ಕೂ ಹೋಗಿರ್ತಾರೆ. ಇದನ್ನು ಕುಡಿದ್ರೆ ನನಗೆ ಆತಂಕ ಕಮ್ಮಿ ಆಗುತ್ತೆ, ನಿದ್ದೆ ಸರಿ ಆಗುತ್ತೆ ಅಂತ ಹೋಗ್ತಾರೆ. ಸೊ ಅದು ಕೂಡ ಬೇರೆ ರೀತಿಯ ಒಂದು ಅಡಿಕ್ಷನ್ಗೆ ಶುರು ಆಗ್ತದೆ. ಸೊ ಆ ರೀತಿ ಯಾವುದೇ ಮಾದಕ ವಸ್ತುಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಆಲ್ಕೋಹಾಲ್ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಅಥವಾ ಬ್ರೌನ್ ಶುಗರು, ಸ್ಲೀಪಿಂಗ್ ಪಿಲ್ ಯಾವ್ದಾರು ಆಗ್ಬೋದು, ಅದೆಲ್ಲದೂ ಕೂಡ ಅಡಿಕ್ಷನ್ಗೆ ಹೋಗ್ತದೆ ಹೊತ್ತು ಕಮ್ಮಿ ಅಂತೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವ ಮಾದಕ ವಸ್ತುನೂ ನಿಮ್ಮ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಅಲ್ಲ. ಸೊ ವೈದ್ಯರನ್ನ ಭೇಟಿಯಾಗಿ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್. ಇನ್ನು ಈಗ ನೀವು ಚಿಕಿತ್ಸೆ ಬಗ್ಗೆ ಹೇಳಿದ್ರಿ, ಯಾವ ರೀತಿಯಾಗಿ ಮೆಡಿಸಿನ್ಸ್ ಕೊಡ್ತೀರಿ, ಅದು ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಎಲ್ಲದರಲ್ಲೂ ಸ್ವಲ್ಪದ್ರಲ್ಲಿ ಇರುತ್ತೆ ಅಂತ. ಸೈಡ್ ಎಫೆಕ್ಟ್ಸ್ನ ಕಮ್ಮಿ ಮಾಡಿ, ಸೈಡ್ ಎಫೆಕ್ಟ್ಸ್ ಬರಲೇಬೇಕು ಅಂತ ಇಲ್ಲ. ಸೈಡ್ ಎಫೆಕ್ಟ್ಸ್ ಬಂದರೆ
ಇದ್ರೆ ಅದಕ್ಕೆ ಚಿಕಿತ್ಸೆ ಇದೆ. ಬಟ್ ಮೋಸ್ಟ್ ಆಫ್ ದಿ 95% ಮೇಲೆ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಬರಬಹುದು? ಅದು ಮಾತ್ರೆ ಪಕ್ಕನಂಗೆ ಯೂಶಲಿ ಸಿಂಪಲ್ ಆಗಿ ಬರಬೇಕು ಅಂದ್ರೆ ಸ್ವಲ್ಪ ನಿದ್ದೆ ಬರ್ಬೋದು ಅಥವಾ ಹೊಟ್ಟೆ ಹಸು ಕಮ್ಮಿ ಆದಂಗೆ. ಅದು ಇನಿಷಿಯಲ್ 2 to 3 days ಮಾತ್ರ ಇರ್ತದೆ, ಮತ್ತೆ ಅದು ಬಾಳ ಸೈಡ್ ಎಫೆಕ್ಟ್ಸ್ ಬರದೇ ಇಲ್ಲ, ಬರುತ್ತೆ ಅಂತ ಇಲ್ಲ. 95% ಬರೋದಿಲ್ಲ. ಸೊ ಎಲ್ಲ ಸೈಡ್ ಎಫೆಕ್ಟ್ಸ್ ಅಲ್ಲಿ ಈ ಒಂದು ಸೈಡ್ ಎಫೆಕ್ಟ್ಸ್ ಬರ್ತದೆ. ಆ ಸೈಡ್ ಎಫೆಕ್ಟ್ಸ್ನ ನಾವು ನೋಡಿದ ತಕ್ಷಣನೇ ಗುರುತಿಸಿ ಮಾತ್ರೆ ಡೋಸೇಜೋ ಅಥವಾ ಬೇರೆ ಏನೋ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂದ್ರೆ ನನ್ನ ಕಾಯಿಲೆ ಸರಿ ಹೋಗ್ಬೇಕೆ ಹೊರತು ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಇಂದಾನೆ ನನಗೆಲ್ಲ ಆಯ್ತು ಅಂತಲ್ಲ. ಸೊ ಕಾಯಿಲೆ ವಾಸಿ ಆಗ್ತಿದ್ದಂಗೆ ಮಾತ್ರೆ ಡೋಸೇಜ್ ಕಮ್ಮಿ ಆಗ್ತದೆ. ಸೊ ಅದು ಭಾಳ ಗಮನಿಸಬೇಕಾಗಿರೋದು, ಅದನ್ನ ಆ ಗೋಲ್ ನಮ್ಮಲ್ಲಿ ಇರಬೇಕು. ಅದು ಅಲ್ಲದೆ ಈಗ ನಮಗೆ ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ಅವನು ಆತಂಕಕ್ಕೆ ಒಳಗಾಗಿದ್ದಾನೆ ಅಂಥೇಳಿ ನಾವು ಕಂಡುಹಿಡಿದು ಮನೆಯವರು, ಪೇರೆಂಟ್ಸ್ ಆಗಲಿ ಅಥವಾ ಮನೆಯವರು ಕಂಡುಹಿಡಿದು ಹೇಗೆ ಸ್ಟಾರ್ಟಿಂಗ್ ಸ್ಟೇಜ್ ಯಾವ ರೀತಿಯಲ್ಲಿ ಕಂಡುಹಿಡಿಬೋದು? ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಏನಾಗ್ತದೆ ಅಂತಂದರೆ ಅವ್ರಿಗೆ ಕಿರಿಕಿರಿ ಜಾಸ್ತಿ ಆಗ್ತದೆ. ಅಂದರೆ ಬೇರೆಯವ್ರಿಗೂ ಕಿರಿಕಿರಿ ಮಾಡ್ತಿರ್ತಾರೆ. ನಾನು ಹೇಳಿದೆ ಆತಂಕದ ಬೇರೆಯವ್ರಿಗೆ ಸೋ ಚಾನ್ಸಸ್ ಇರ್ತದೆ. ಸೊ ನೀನು ಇದು ಫಾರ್ ಎಕ್ಸಾಂಪಲ್ ಮನೆ ಬಿಟ್ಟು ಹೋಗಬೇಡ ಅಥವಾ ನನ್ನೊಬ್ಬನೇ ಬಿಡಬೇಡಿ, ಕೈ ಇಟ್ಕೊಂಡೇ ಕೂರುವಂಥದ್ದು, ಈ ರೀತಿಯ ಒಂದು ಸ್ವಭಾವ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಇಲ್ಲ ಕೆಲಸದಲ್ಲೂ ಕಿರಿಕಿರಿ ಮಾಡ್ತಿರ್ತಾರೆ. ಅವ್ರಿಗೆ ಕೊಟ್ಟಿರೋ ಕೆಲಸ ಸರಿಗೆ ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇರ್ತಾರೆ ಹೆಚ್ಚದಾಗಿ. ಸೊ ಅವ್ರಿಗೆ ಕರೆದು 2 ಸಲ ಹೇಳಿರ್ತಾರೆ ತಿದ್ಕೊಳ್ಳಿ, ಈ ಥರ ತಪ್ಪು ಮಾಡ್ತೀರಾ ಅಂತ. ಹಂಗೂ ಆಗಿರೋದಿಲ್ಲ. ಸೊ ಅದನ್ನು ಮನೆಯಾಗ ಇನ್ಫಾರ್ಮ್ ಮಾಡಿದ್ರು ಅದು ಅವರು ಮಾಡ್ತಾ ಇರೋದಿಲ್ಲ. ಸೊ ಎಲ್ಲೋ ಇದು ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಜಾಸ್ತಿ ಆಗ್ತಾ ಹೋಗ್ತದೆ. ಕೆಲಸ ಸರಿ ಮಾಡ್ತಿಲ್ಲ, ನಿದ್ದೆ ಸರಿಗಿಲ್ಲ, ಊಟ ಸರಿ ಮಾಡ್ತಾ ಇಲ್ಲ, ಚಡ್ಪಡಿಸೋದು ಜಾಸ್ತಿ, ಒಂದೇ ಕಡೆ ಕೂರ್ಲಿಕ್ಕೆ ಆಗೋದಿಲ್ಲ, ಈ ಒಂದು ಆತಂಕ ಜಾಸ್ತಿ ಆಗ್ತಾ ಇರ್ತದೆ. ಸೊ ಆವಾಗ ಈ ಥರ ತೋರಿಸಿದಾಗ ನೋಡ್ಕೊತಾ ಹೋಗ್ಬೇಕು. ಆವಾಗ ತೋರಿಸೋದು ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಇನ್ನು ಈ ಆಂಗ್ಸೈಟಿ ಇರುವವರು ಒಂದು ವೈದ್ಯರನ್ನು ಭೇಟಿಯಾಗಿ ಮೆಡಿಸಿನ್ಸ್ ಅವರ ಜಾರಿಯಲ್ಲಿರುತ್ತೆ, ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಯಾವ ರೀತಿಯ ಆಹಾರ ಕ್ರಮವನ್ನು ರೂಢಿಸ್ಕೊಳ್ಬೇಕಾಗುತ್ತೆ? ಅಂದರೆ ಕೆಲವರು ಹೇಳ್ತಾರೆ ಮೀನು ಮಾಂಸ ಬಿಡಬೇಕು ಅಂತ ಹೇಳ್ತಾರೆ, ಅಥವಾ ಒಂದು ಒಳ್ಳೆಯ ಒಂದು ವೆಜ್ ಏನು ಹೇಳ್ತೇವೆ ಸಸ್ಯಾಹಾರಿ ಆಹಾರವನ್ನು ತಗೊಳ್ಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಏನಾದರೂ ಇದೆಯಾ? ಇಲ್ಲ, ಆಹಾರದಲ್ಲಿ ಏನು ವ್ಯತ್ಯಾಸ ಅಂತ ಏನೂ ಇಲ್ಲ. ಆಹಾರದ ಅವರು ಇಷ್ಟ ತಗೋಬೋದು, ಏನು ತೊಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ಏನಾದ್ರು ಕೋಮಾರ್ಬಿಡ್ ಇದ್ದರೆ, BP ಜಾಸ್ತಿ ಇದ್ದರೆ, ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ಹಾರ್ಟ್ ಡಿಸೀಸ್ ಇದ್ದರೆ, ಸೊ ಆ ಥರದ್ದು ಇದ್ದರೆ ಬೇರೆ ವೇರಿಯೇಷನ್ಸ್ ಬೇಕಾಗ್ತದೆ. ಅದ್ರ ತಕ್ಕನಾಗಿ ತೊಗೊಂಡ್ರೆ ಆಯಿತು. ಬರೀ ಆತಂಕ ಕಾಯಿಲೆಗೆ ಅಂತಲೇ ಏನೂ ಇಲ್ಲ. ಪೌಷ್ಟಿಕಾಂಶತೆ ಆಹಾರ ತೊಗೊಂಡಷ್ಟು ಒಳ್ಳೆಯದು. ಓಕೆ, ಸೊ ಅದೇ ಜೀವನ ಶೈಲಿ ಬದಲಾವಣೆಯಲ್ಲಿ ಆಹಾರನೂ ಬರುತ್ತೆ. ಸೊ ಪೌಷ್ಟಿಕಾಂಶತೆ ಆಹಾರ ತೊಗೊಳ್ಳೋದು ಇಂಪಾರ್ಟೆಂಟ್, ಡ್ರೈ ಫ್ರೂಟ್ಸ್ ತೊಗೊಳ್ಳೋದು ಇಂಪಾರ್ಟೆಂಟು, ಹಣ್ಣು ಜಾಸ್ತಿ ತೊಗೊಳ್ಳೋದು. ಸೊ ಇನ್ನು ಉಳಿದ ಬೇರೆ ಏನು ತೊಗೊಂಡ್ರು ಆಗ್ತದೆ, ಅವ್ರಿಗೇನು ಇಷ್ಟನೋ ಅದು ತೊಗೊಂಡ್ರೆ ಆಗ್ತದೆ, ತೊಂದರೆ ಇಲ್ಲ. ಇನ್ನು ಈ ಆತಂಕ ಕಾಯಿಲೆಯಿಂದಾಗಿ ನಾವು ಹೊರಗೆ ಬರಲು ಸಾಧ್ಯನಾ ಅಥವಾ ಸಾಧ್ಯ ಇರದೇ ಇರುತ್ತಾ? ಅಂದರೆ ಕೆಲವರು ಹೇಳ್ತಾರೆ, ಅಥವಾ ಅವರಿಗೆ ಈ ಒಂದು ಕಾಯಿಲೆ ಉಲ್ಬಣ ಆದಾಗ ಅವರು ತಮ್ಮ ಜೀವಹಾನಿಯನ್ನು ಮಾಡಿಕೊಳ್ಳಿಕ್ಕೆ ಇರಬಹುದಾ? ಆ ರೀತಿ ಏನಾದರೂ ಉದಾಹರಣೆಗಳು ನಿಮ್ಮಲ್ಲಿ ಬಂದಿದ್ದಾವ? ಆತಂಕ ಜಾಸ್ತಿಯಾಗಿ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಆಲೋಚನೆಗಳು ಕೆಲವೊಂದು ಸ್ವರೂಪದಲ್ಲಿ ಆಗ್ತದೆ. ಬಟ್ ಅಲ್ಲಿ ಖಿನ್ನತೆನೂ ಇರ್ತದೆ. ನನ್ನ ಕೈ ಜೀವನ ಬದುಕೋಕ್ಕಾಗೋದಿಲ್ಲ, ಹೋಪೇ ಬಿಟ್ಟು ಹೋಗುವಂಥದ್ದು. ಆ ಒಂದು ಪರಿಸ್ಥಿತಿಗೆ ಹೋದಾಗ ಆತ್ಮಹತ್ಯೆ ಬರುವಂಥ ಚಾನ್ಸಸ್ ಇರ್ತದೆ, ಅತಿರೇಕಕ್ಕೆ ಹೋದಾಗ. ಸೊ ಆತಂಕ ಕಾಯಿಲೆಯಿಂದ ಹೊರಗೆ ಬರ್ಬೋದು. ಎಲ್ಲರೂ ಆತಂಕ ಕಾಯಿಲೆ ಒಂದು ಜೀವನ ಪೂರ್ತಿ ಬಂದಾಗಲ್ಲ, ಮೆಜಾರಿಟಿ ಅವರೆಲ್ಲ ಹೊರಗೆ ಬರ್ತಾರೆ. ಸೊ ಅದೇ ಮಾತ್ರೆ ಡೋಸೇಜು ಡಾಕ್ಟ್ರ್ ಹತ್ರ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡಿಕೊಂಡು ನಿಧಾನವಾಗಿ ಡೋಸೇಜನ್ನು ಕಮ್ಮಿ ಮಾಡಿ ನಿಲ್ಲಿಸಬೇಕಾಗ್ತದೆ. ಸಡನ್ನಾಗಿ ಬಿಟ್ಟರೆ ಮತ್ತೆ ಬರೋ ಚಾನ್ಸಸ್ ಹೆಚ್ಚಾಗ್ತದೆ. ಓಕೆ, ಸೊ ಅಲ್ಲಿ ಮಾತ್ರೆ ತೊಗೊಂಡಿದ್ದ ತಕ್ಷಣವೇ ನಾನು ಎಲ್ಲಾದರೂ ಗೆದ್ದೆ ಅಂತಲ್ಲ. ನಮ್ಮ ಮನಸ್ಸಿನಲ್ಲಿ ಬರುವಂತಹ ಏನು ಆಲೋಚನೆಗಳು ಅದು ಬದಲಾವಣೆ ಮಾಡ್ಕೋಬೇಕು. ಸೊ ಅಲ್ಲಿ ಕೌನ್ಸಿಲಿಂಗ್ ಕೂಡ ಸ್ವಲ್ಪ ಬೇಕು. ಸೊ ಅದು ಕೂಡ ಇಂಪಾರ್ಟೆಂಟ್. ಫಸ್ಟ್ ಬರ್ತಿದ್ದಂಗೆ ಕೌನ್ಸಿಲಿಂಗ್ ಮಾಡಿದ ತಕ್ಷಣ ಆಗೋದಿಲ್ಲ, ಯಾಕಂದ್ರೆ ತುಂಬ ಆತಂಕ ಇದ್ದಾಗ ನಾವು ಏನೇ ಹೇಳಿದ್ದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ಮೆಡಿಸಿನ್ಸ್ ಬೇಕು. ಸೊ ಹೋಗ್ತಾ ನಮಗೆ ಆತಂಕ ಕಮ್ಮಿ ಆಗ್ತಾ ಇರ್ಬೇಕಾದ್ರೆ ಆಲೋಚನೆ ಚೇಂಜ್ ಮಾಡಿದಾಗ ಸೊ ಅದು ಬೆಟರ್ ಆಗೋ ಚಾನ್ಸಸ್ ಹೆಚ್ಚಾಗ್ತದೆ, ಅವರಿಂದ ಹೊರಗೆ ಬರೋ ಚಾನ್ಸ್ ಆಗ್ತದೆ. ಮತ್ತು ಮನೆಯವರು ಯಾವ ರೀತಿಯಾಗಿ ಅವರನ್ನು ಆರೈಕೆ ಮಾಡಬೇಕು? ಅಂದರೆ ಈಗ ಮಾನಸಿಕ ತಜ್ಞರ ಹತ್ರ ತಗೊಂಡಾಗ, ಆಪ್ತ ಸಮಾಲೋಚಕರ ಹತ್ರ ಹೋದಾಗ ಅವರು ಒಂದು ಕೌನ್ಸಿಲಿಂಗ್ ಕೊಡ್ತಾರೆ. ಸೊ ಇವರಿಗೆ ಒಂದು ತಮ್ಮ ಮನೆಯಲ್ಲಿರುವ ಒಂದು ವ್ಯಕ್ತಿಗೆ ಆ ಕೌನ್ಸಿಲಿಂಗ್ ಕೊಡ್ತಾ ಇರುವಾಗ ಮನೆಯವರ ಒಂದು ಸಪೋರ್ಟ್ ಯಾವ ರೀತಿ ಇರಬೇಕು? ಅವರಿಗೆ ಪ್ರೀತಿ ಕಮ್ಮಿ ಆಗಿರೋದ್ರಿಂದಾಗಿ ಯಾವ ರೀತಿ ಆಗಿರುತ್ತೆ, ಅವರನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂತೇಳಿ? ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ರೋಲ್ ಆಫ್ ಫ್ಯಾಮಿಲಿ ಮೆಂಬರ್ಸ್, ಮನೆಯವರ ಒಂದು ಇದು ಅಂತ. ಇದು ಏನಾಗ್ತದೆ ಅಂತಂದರೆ ಇದು ಎರಡೂ ಆಗ್ತದೆ. ಇಲ್ಲಿ ಎಕ್ಸ್ಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳ್ತೇವೆ. ಸೊ ಅಂತಂದರೆ ಮನೆಯವರವರಿಗೆ ತುಂಬ ನಿನಗೆ ಏನೋ ಆಗ್ತಾ ಇದೆ ಅಂತ ಹೇಳಿ ತುಂಬ ಓವರ್ ಪ್ರೊಟೆಕ್ಟಿವ್ ಆಗೋದು, ಏನೂ ಹೊರಗೆ ಕಳಿಸೋದಿಲ್ಲ, ಅಥವಾ ಅವ್ನಿಗೇನು ರಿಸ್ಕೇ ತೊಗೊಳಕ್ಕೆ ಬಿಡೋದಿಲ್ಲ. ನಾರ್ಮಲ್ ಕೆಲಸನೂ ಬಿಡಿಸ್ಬಿಡ್ತಾರೆ, ನಿಮ್ಮ ಕೆಲಸ ಬಿಟ್ಬಿಡು ಅಂತ ಹೇಳೋದು.
ಮನೇಲೇ ಇರುವಂಥದ್ದು. ಈ ಥರ ಓವರ್ ಪ್ರೊಟೆಕ್ಟಿವ್ ಮಾಡಿದ್ರು ಅವ್ರ ಕಾಯಿಲೆ ಉಲ್ಬಣ ಆಗ್ತದೆ, ಜಾಸ್ತಿ ಆಗ್ತದೆ. ಹಾಗಂತ ಹೇಳಿ ಪ್ರತಿಯೊಂದಕ್ಕೂ ಇದ್ರ ಉಲ್ಟಾ ಕಂಪ್ಲೀಟ್ ಅಪೋಸಿಟ್ಟು ಕ್ರಿಟಿಕಲ್ ಅಂತ ಹೇಳ್ತೀವಿ, ಹಾಸ್ಟಿಲಿಟಿ ಅಂತ ಹೇಳ್ತೇವೆ. ಸೊ ಪ್ರತಿಯೊಂದಕ್ಕೂ ಬೈಯೋದು, ನೀನು ಸರಿಗೆ ಮಾಡ್ತಾ ಇಲ್ಲ, ಎಲ್ಲ ನಾಟಕ ಅಷ್ಟೇ, ಬೋಗಸ್ಸು, ಅವನಿಗೆ ಕಾಯಿಲೆ ಇದೆ, ಅವನಿಗೆ ಸಂಕಟ ಇದೆ, ತೊಂದರೆ ಆಗ್ತಾ ಇದೆ ಅಂತ ಅದನ್ನು ಅಪ್ರಿಷಿಯೇಟ್ ಮಾಡ್ದಲೆ ಅದನ್ನು ಬೈಯೋ ಅಂಥದ್ದು. ನೀನು ಬೇಕಂತಲೇ ಮಾಡ್ತಾ ಇದೆಯಾ, ಬೇಕಂತಲೇ ಇದು ಮಾಡೋದು, ನಿನಗೆ ಕಾಯಿಲೆ ಇಲ್ಲ ಏನಿಲ್ಲ, ಸೊ ಸುಮ್ಮನೆ ಎದ್ದೋ ಕೆಲ್ಸಕ್ಕೆ ಹೋಗು, ಅಥವಾ ಬೇರೆಯವ್ರ ಜೊತೆ ಮಾತಾಡು, ಆಟ ಆಡು, ಹೊರಗೆ ಹೋಗು. ಸೊ ನಿಂದು ಎಕ್ಸಾಮ್ ಆಂಗ್ಸೈಟಿ ಇಲ್ಲ, ಸುಮ್ಮನೆ ನೀನು ನಾಟಕ ಆಡ್ತಿದ್ಯಾ, ಸೊ ನೀನು ಬೇರೆಯವ್ರ ಮಾರ್ಕ್ಸ್ ತೆಗಿಬೇಕಲ್ಲ ಅಂತ ಒಂದು ಹೆದರಿಕೆ, ಒಂದು ಇದು ಮಾಡೋದಕ್ಕೆ ನೆಗ್ಲೆಕ್ಟ್ ಮಾಡ್ತಿದ್ಯಾ, ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಿನಗೆ, ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಏನಾಗ್ತದೆ ಅವರಿಗೆ ಅದು ಕಾಯಿಲೆ ಅಗೇನ್ ಜಾಸ್ತಿ ಆಗ್ತದೆ. ಸೊ ಇದೆರಡೂ ಎಕ್ಸ್ಟ್ರೀಮ್ಸು ಆಗಬಾರ್ದು. ಅವರಿಗೆ ಸಪೋರ್ಟಿವ್ ಆಗಿದ್ದಾಗ ಸಪೋರ್ಟಿವ್ ಆಗಿರಬೇಕು. ನೀನು ಕೆಲಸ ತೊಂದರೆ ಆಗ್ತಾಯಿದೆ, ಟೆನ್ಷನ್ ಆಗ್ತಾಯಿದೆ, ಸೊ ಲೆಟಸ್ ಕನ್ಸಲ್ಟ್ ಎ ಡಾಕ್ಟರ್. ಫಸ್ಟ್ ಏನು ನೋಡೋ, ಫಸ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಹೋಗಿ. ಸೊ ಅವ್ರು ಏನು ಹೇಳ್ತಾರೆ ಅದನ್ನ ನೋಡ್ಕೊಂಡು ಬರ್ಬೋದು, ಇಲ್ಲ ಡೈರೆಕ್ಟಾಗಿ ಸೈಕಾಟ್ರಿಸ್ಟ್ ಹತ್ರನೂ ಬರ್ಬೋದು. ಸೊ ಅವ್ರು ಏನು ಹೇಳ್ತಾರೆ ಅದು ಕೇಳೋದು ಇಂಪಾರ್ಟೆಂಟು. ನೆಕ್ಸ್ಟ್ ಏನು ಕಾರಣಕ್ಕೆ, ಫಸ್ಟ್ ಕಾರಣ, ಆಮೇಲೆ ಕಾರಣಗಳು ಏನೇನು, ಎಲ್ಲಿ ಆಂಗ್ಸೈಟಿ ಆಗ್ತಾಯಿದೆ, ಏನಕ್ಕೆ ತೊಂದರೆ ಆಗ್ತಾಯಿದೆ, ಹಣಕಾಸಿನ ವಿಚಾರನೋ, ಎಕ್ಸಾಮು, ಇಲ್ಲ ಆರೋಗ್ಯದ್ದು, ಬೇರೆ ಏನೋ ಒಂದು ಕಾರಣ ಇರುತ್ತೆ. ಸೊ ಆ ಕಾರಣಕ್ಕೆ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಎಲ್ಲ ಹೆಲ್ಪ್ ತೊಗೋಬೇಕು. ಆಸ್ಪತ್ರೆ ಬರ್ಬೋದು, ಡಾಕ್ಟರ್ ಹತ್ರ ಹೋಗ್ಬೋದು, ಇಲ್ಲ ಮನೆಯವರೇ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ಬೋದು. ಕೆಲಸಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಕೌನ್ಸಿಲಿಂಗ್ ಮಾಡಿದ್ರು ಅವರು ಬೆಟರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಹೆಲ್ಪ್ ತೊಗೊಳೋದು ಇಂಪಾರ್ಟೆಂಟು. ಸೊ ಈ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಮನೆಯಲ್ಲಿ. ಓಕೆ, ಸೊ ನಿಮ್ಗೆ ಆತಂಕಕ್ಕೆ ಅದಕ್ಕೆ ದಾರಿ ಏನೋ ಟ್ರೀಟ್ಮೆಂಟು ಬೇಕು, ಹೆಲ್ಪ್ ಬೇಕು. ಸೊ ಇದು ಎನ್ವಿರಾನ್ಮೆಂಟ್ ಚೇಂಜಸ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಏನೂ ಗೊತ್ತಾಗ್ತಿಲ್ಲ, ಸುಮ್ಮನೆ ಆಂಗ್ಸೈಟಿ ಆಗ್ತಾಯಿದೆ ಅಂತಂದ್ರೂ ಒಂದ್ಸಲ ಬಂದು ತೋರಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕೆಲವೊಂದು ಕಾಯಿಲೆಗಳು, ಹೈಪೋಥೈರಾಯ್ಡಿಸಮ್ ಕೂಡ ಒಂದು ರೀತಿಯಲ್ಲಿ ಆ ಥರ ಕಾಯಿಲೆ ಇದ್ದಾಗಲೂ ಕೂಡ ಆಂಗ್ಸೈಟಿ ಬರುವಂಥ ಚಾನ್ಸ್, ಮೂಡ್ ಚೇಂಜಸ್ ಆಗೋ ಚಾನ್ಸ್ ಇರ್ತದೆ. ಸೊ ಆ ಥರದ್ದು ಏನಾರು ಇದೆಯಾ ಅದನ್ನು ನೋಡಬೇಕಾಗ್ತದೆ. ಸೊ ಒಂದು ಆ ಎನ್ವಿರಾನ್ಮೆಂಟ್ ಬೇಕಾಗ್ತದೆ. ಸೊ ಅದ್ರ ತಕ್ಕನ ಹಾಗೆ ಮಾಡುವಂಥದ್ದು ಇಂಪಾರ್ಟೆಂಟ್. ಅಂದರೆ ನೀವು ಹೇಳುವಂಥದ್ದು ಅನುವಂಶಿಕವಾಗಿ ಅಲ್ಲದೆ ಇದ್ರೂ ಸಹ ಕೆಲವೊಮ್ಮೆ ಈ ಥೈರಾಯ್ಡ್ ಪ್ರಾಬ್ಲಮಿಂದಾಗಿ ಸಹ ಆತಂಕಕ್ಕೆ ಒಂದು ಕಾರಣ ಆಗುತ್ತೆ ಅಂತೇಳಿ ಹೇಳ್ತೀರಿ. ಓಕೆ, ಇನ್ನು ಈ ಡಾಕ್ಟ್ರ್ ಫಾಲೋಅಪ್ಗೆ ಬರಬೇಕು, ಆದರೆ ಒಂದ್ಸಲ ಬಂದವರು ಇನ್ನೊಂದ್ಸಲ ಬರಲ್ಲ ಅಂತೇಳಿ, ಅದು ಎಷ್ಟು ಇಂಪಾರ್ಟೆಂಟ್, ಅದು ಎಷ್ಟು ಸಲ ಬರಬೇಕಾಗುತ್ತೆ, ಅಂದರೆ ವೀಕ್ಲಿ ಒಂದ್ಸಲ ಬರಬೇಕಾಗುತ್ತಾ, ಮಂತ್ಲಿ ಒಂದ್ಸಲ ಬರಬೇಕಾಗುತ್ತಾ ಫಾಲೋಅಪ್ಪಿಗೆ, ಅದು ಯಾವ ರೀತಿಯಾಗಿ ನೀವು ಚೇಂಜ್ ಮಾಡ್ತೀರಾ? ಸೊ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂತಂದರೆ ಶಾರ್ಟ್ ಫಾಲೋಅಪ್ಸ್ ಕೊಡ್ತಾ ಹೋಗ್ತೀವಿ, 1 ವೀಕು 10 ಡೇಸು ಆ ಥರ ಕೊಡ್ತಾ ಹೋಗ್ತೀವಿ. ಕಾರಣ ಇಷ್ಟೇ, ಅವರಿಗೆ ಒಂದು ಮೆಡಿಸಿನ್ ಡೋಸೇಜ್ ಅಡ್ಜಸ್ಟ್ ಮಾಡಲಿಕ್ಕೆ ಇರ್ತದೆ. ಎರಡನೇದು ಅವರಿಗೆ ಕೌನ್ಸಿಲಿಂಗ್ ಹೆಲ್ಪ್ ಮಾಡಬೇಕು, ಏನಾದ್ರು ಚೇಂಜಸ್ ಇದೆಯಾ, ವೇರಿಯೇಷನ್ಸ್ ಇದೆಯಾ ಅದನ್ನು ನೋಡಬೇಕಾಗ್ತದೆ. ಕೆಲವೊಂದು ರಕ್ತ ಪರೀಕ್ಷೆ ಮಾಡಿಸಿರ್ತೀವಿ, ಅದರ ಫಾಲೋಅಪ್ಪಿಗೆ ಯೂಶಲಿ ಶಾರ್ಟ್ ಫಾಲೋಅಪ್ಸ್, ಆಮೇಲೆ ಮಂತ್ಲಿ, ಆಮೇಲೆ 2 ಮಂತ್ಸ್ಗೆ ಆ ರೀತಿ ಕೊಡ್ತಾ ಹೋಗ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್ ಒಂದು, ಮತ್ತು ಸಿವಿಯಾರಿಟಿ ಆಫ್ ದ ಇಲ್ನೆಸ್ ಕೂಡ ಹೇಳ್ತೀವಿ. ಕೆಲವ್ರಿಗೆ ಆಗೋದೇ ಇಲ್ಲ ಅಂತಂದರೆ ಕೆಲಸದಲ್ಲಿ ಅಡ್ಮಿಷನ್ ಮಾಡಿ ಕೂಡ ಕೌನ್ಸಿಲಿಂಗ್ ಕೊಟ್ಟಿದ್ದುಂಟು. ಸೊ ಪ್ಲಸ್ ಕೌನ್ಸಿಲಿಂಗ್ ವಿತ್ ಟ್ರೀಟ್ಮೆಂಟ್. ಸೊ ಆ ರೀತಿಯೂ ಮಾಡ್ಬೋದು. ಇನ್ನು ನೀವು ಹೇಳಿದ್ರಿ ಚಿಕಿತ್ಸೆ ಮಕ್ಕಳಲ್ಲಿ ಹಾಗೂ ಒಂದು ಹಿರಿಯರಲ್ಲಿ, ಅಂದರೆ ಏಜ್ ಆದವರಲ್ಲಿ ಯಾವ ರೀತಿಯಾಗಿ ಭಿನ್ನ ಆಗಿರುತ್ತೆ? ಮಕ್ಕಳಿಗೆ ಬೇರೆ ರೀತಿಯಾದ ಚಿಕಿತ್ಸೆಗಳಿದೆಯಾ, ಅಥವಾ ಬೇರೆ, ಅಥವಾ ಎರಡೂ ಇದಕ್ಕೆ ಒಂದೇ ರೀತಿಯ ಚಿಕಿತ್ಸೆಗಳಿರುತ್ತಾ? ಸೋಷಲ್ ಫ್ಯಾಕ್ಟರ್ಸ್ ಆಗಲೇ ಹೇಳ್ದಂಗೆ ಒಂದು ಭಾಳ ಸಿಂಪಲಾಗಿ ಮಕ್ಕಳಲ್ಲಿ ಜಾಸ್ತಿ ಆಂಗ್ಸೈಟಿ ಮತ್ತು ಎಕ್ಸಾಮ್ ಆಂಗ್ಸೈಟಿ, ಮತ್ತು ಬೇರೆಯವರಲ್ಲಿ ಬೇರೆ ರೀತಿಯ ಫ್ಯಾಮಿಲಿ ಡೈನಾಮಿಕ್ಸ್ ಚೇಂಜಸ್ ಇರುತ್ತೆ. ಸೊ ಅದ್ರ ತಕ್ಕನಾಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಮೆಡಿಕೇಷನ್ಸ್ ವೈಸ್ ಕೂಡ ಡೋಸೇಜ್ ವೇರಿಯೇಷನ್ಸ್ ಇರುತ್ತೆ. ಸೊ ಆ ಒಂದು ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವ್ರ ಜೊತೆ ಟೈಮ್ ಕೊಡೋದು ಮುಖ್ಯ ಆಗ್ತಾ ಹೋಗ್ತದೆ. ಸೊ ಅವ್ರಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರಿಗೇನು ತೊಂದರೆ ಆಗ್ತಾ ಇದೆ, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಸೊ ಅಲ್ಲಿ ಏನು ಪ್ರಾಬ್ಲಮ್ಸ್ ಆಗ್ತಾಯಿದೆ ಅದನ್ನು ನೋಡಿಕೊಂಡು ಅದನ್ನು ಮಾಡ್ತಾ ಹೋಗೋದು. ಸೊ ಇನ್ನು ಅದರಲ್ಲಿ ಏನು ಚೇಂಜಸ್ ಮಾಡ್ತೀವಿ ಅಂದರೆ ಒಂದು ಓವರ್ ಥಿಂಕಿಂಗ್ ಅಂತ ಆಗ್ತದೆ. ಸೊ ಒಂದು ಕಡೆ ಆಲೋಚನೆ ಮಾಡೋಣ, ನಂದು ಇನ್ನೊಂದೇನೋ ತಪ್ಪಾಯಿತು, ಈ ತಪ್ಪಿಂದ ಇನ್ನೊಂದು ಬೇರೆ ಆಗುತ್ತೆ, ನನ್ನ ಆರೋಗ್ಯ ಏನೋ ಆಯಿತು, ಮತ್ತೊಂದಾಯಿತು, ಅವ್ರಿಗೇನೋ ಸಮಸ್ಯೆ ಆಗಿದ್ದು ನನಗೂ ಅದೇ ರೀತಿ ಆಗ್ಬೋದು. ಈ ಓವರ್ ಥಿಂಕಿಂಗ್ ಇರ್ತದೆ. ಆ ಓವರ್ ಥಿಂಕಿಂಗ್ನ ಕಮ್ಮಿ ಮಾಡಿದ್ರು ಆತಂಕ ಕಮ್ಮಿ ಆಗ್ತದೆ. ಸೊ ಓವರ್ ಥಿಂಕಿಂಗ್ ಕಮ್ಮಿ ಮಾಡೋದಕ್ಕೂ ಕೌನ್ಸಿಲಿಂಗ್ ಬೇಕು. ಸೊ ಅಲ್ಲಿ ನಿಧಾನವಾಗಿ ಮಾಡ್ಕೊತಾ ಹೋಗ್ತೀವಿ. ಇನ್ನು ನಿಮ್ಮ ಒಂದು ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ನಿಮ್ಮ ಹತ್ರ ಬಂದ ರೋಗಿಗಳು ಆತಂಕದಿಂದ ಖಿನ್ನತೆ ಹೋದವರು ಜಾಸ್ತಿ ಇದ್ದಾರಾ, ಅಥವಾ ನಿಮ್ಮಲ್ಲಿ ಯಾವ ರೀತಿಯಾದ ರೋಗಿಗಳು ಬರ್ತಾರೆ? ಆತಂಕದಿಂದ ಖಿನ್ನತೆಗೆ ಹೋಗುವಂಥದ್ದು ಚಾನ್ಸಸ್ ಇರ್ತದೆ, ಬಟ್ ಎರಡು ಒಟ್ಟಿಗೆ ಆಗೋ ಚಾನ್ಸಸ್ ಇರ್ತದೆ. ಸೊ ಅವ್ರು ಗುಣಮುಖ ಆಗಿರೋರು ಇದ್ದಾರೆ, ರೆಸಿಸ್ಟೆಂಟ್ ಇರೋರು ಇದ್ದಾರೆ. ಓಕೆ, ಸೊ ಯಾಕೆ ರೆಸಿಸ್ಟೆಂಟ್ ಆದರೂ ಅನ್ನೋದು ಇಂಪಾರ್ಟೆಂಟು, ಪ್ಲಸ್ ಹೇಗೆ ಇಂಪ್ರೂವ್ಮೆಂಟ್ ಆದರೂ ಅನ್ನೋದು ಇಂಪಾರ್ಟೆಂಟು. ಒಂದು ಫ್ಯಾಮಿಲಿ ಡೈನಾಮಿಕ್ಸ್ ಚೆನ್ನಾಗಿರುತ್ತೆ, ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇದ್ದಾಗಲೇ ಬೆಟರ್ ಆಗುವಂಥ ಚಾನ್ಸಸ್ ಹೆಚ್ಚು. ಇದು ಸೈಂಟಿಫಿಕ್ ಅಧ್ಯಯನದಲ್ಲೂ
ತೋರಿಸಿದೆ ಎನ್ವಿರಾನ್ಮೆಂಟ್ ಬೆಟರ್ ಆದಾಗಲೂ. ಸೊ ರೆಸಿಸ್ಟೆಂಟ್ ಯಾಕೆ ಹೋಗ್ತಾರೆ ಅಂತಂದರೆ ಅವ್ರಿಗೆ ಕೆಲವು ಸಲ ಏನು ಮೆಡಿಕೇಶನ್ಸ್ ಸರಿ ತಗೊಳ್ದಲೇ ಇರ್ಬೋದು, ಅಥವಾ ಫ್ರೀಕ್ವೆಂಟ್ ಚೇಂಜಸ್ ಆಗಿರ್ಬೋದು, ಬೇರೆ ಕಾಯಿಲೆಗಳು ಬಂದಿರ್ಬೋದು ಅವರಿಗೆ. ಸೊ ಅವರಿಗೆ ಸೋಷಲ್ ಎನ್ವಿರಾನ್ಮೆಂಟ್ ಒಂದು ಸಪೋರ್ಟಿವ್ ಆಗಿ ಇಲ್ದಲೇ ಇರ್ಬೋದು. ಸೊ ಈ ಒಂದು ರೀತಿ ಪರಿಸ್ಥಿತಿ ಬಂದಾಗ ಅವರಿಗೆ ರೆಸಿಸ್ಟೆಂಟ್ ಆಗೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ಬಟ್ ಇದರಿಂದ ಹೊರಗೆ ಬರೋ ಚಾನ್ಸಸ್ ಹೆಚ್ಚಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಅದನ್ನು ಟ್ರೀಟ್ಮೆಂಟ್ ತೊಗೊಂಡಷ್ಟು ಬೇಗ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತೊಗೊಂಡಷ್ಟು ಬೇಗ ಗುಣಮುಖರಾಗ್ತೀವಿ. ಓಕೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು 2-3 ವರ್ಷದ ಹಿಂದೆ ಪ್ಯಾಂಡಮಿಕ್ ಆಯಿತು, ಕೊರೋನಾ ಇದರಿಂದಾಗಿ. ಈ ಸಮಯದಲ್ಲಿ ಯಾವ ರೀತಿಯಾಗಿ ಅಂದರೆ ಆತಂಕಕ್ಕೆ ಒಳಗಾದವರು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದ್ದಾರೆ? ಅಂದರೆ ಈ ಟೈಮಲ್ಲಿ ಒಂದು ನಮಗೆ ಸಾಮಾನ್ಯವಾಗಿ ಕೆಲಸದ ಒಂದು ಒತ್ತಡ ಸಹ ಇತ್ತು, ಅಂದರೆ ಕೆಲಸ ಇರಲಿಲ್ಲ, ಹಲವಾರು ಜನರು ಕೆಲಸವನ್ನು ಕಳ್ಕೊಂಡ್ರು. ನಮ್ಮ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸಹ ಒಂದು ಏರುಪೇರೆ ಆಯಿತು, ಅಂದರೆ ಗಳಿಸೋದು ಖರ್ಚು ಜಾಸ್ತಿ ಆಗಿರ್ಬೋದು, ಅಥವಾ ಇನ್ಕಮೇ ಇಲ್ಲದೆ ಇರ್ಬೋದು. ಈ ಒಂದು 2 ವರ್ಷದಲ್ಲಿ ಯಾವ ರೀತಿಯಾದ ಒಂದು ಚೇಂಜಸ್ ಆಗಿದೆ? ಅಂದರೆ ಮಾನಸಿಕವಾಗಿ ಆತಂಕಕ್ಕೆ ಒಳಗಾದವರದ್ದು ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗಿದೆ? ಇದ್ರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಒಂದು WHO ಅಧ್ಯಯನದ ಪ್ರಕಾರ ಇದು ಆಲ್ಮೋಸ್ಟ್ 3-4 ಪಟ್ಟು ಮೇಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಖಿನ್ನತೆ ಆಗಲಿ, ಆತಂಕ ಆಗಲಿ, ಅಥವಾ ಮಾನಸಿಕ ಕಾಯಿಲೆ ಓವರ್ ಆಗಲಿ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ನೀವು 2020 ಮೊನ್ನೆ ತಾನೇ ಪಬ್ಲಿಷ್ ಮಾಡಿದೆ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ 2020ರಲ್ಲಿ ಇದು ಏನು ಆತ್ಮಹತ್ಯೆ ಮಾಡ್ಕೊಂಡವರೇ, ದಿನನಿತ್ಯ ಆತ್ಮಹತ್ಯೆ ಮಾಡ್ಕೊಂಡವರೇ ಹೆಚ್ಚು ಕಂಪೇರ್ ಮಾಡ್ಕೊಂಡ್ರೆ ಕೋವಿಡ್ ಡೆತ್ಸಿಗೆ ಕಂಪೇರ್ ಮಾಡಿದ್ರು. ಸೊ ಇದು ಸೈಲೆಂಟ್ ಪ್ಯಾಂಡಮಿಕ್ ಆಗಿ ಕನ್ವರ್ಟ್ ಆಗಿದೆ. ಸೊ ಸೈಲೆಂಟ್ ಪ್ಯಾಂಡಮಿಕ್ಕಲ್ಲಿ ಒಂದು ಖಿನ್ನತೆ ಬಂದಿದೆ, ಇಲ್ಲ ಯಾರ ಜೊತೆ ಮಾತಾಡಬೇಡ, ಒಬ್ಬಂಟಿಯಾಗಿರಬೇಕು. ಸೊ ಇಂಥವ್ರಿಗೆ ಆತ್ಮಹತ್ಯೆ ಪ್ರೇರೇಪಣೆ ಆಗೋ ಚಾನ್ಸಸ್ ಹೆಚ್ಚು. ಇನ್ನೊಂದು ಆತಂಕದ ಕಾಯಿಲೆ ನೆಕ್ಸ್ಟ್ ಜಾಸ್ತಿ ಇರುವಂಥದ್ದು, ಇನ್ನೊಂದು ಆಲ್ಕೋಹಾಲ್ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಸೊ ಇದೊಂದು ಸೈಲೆಂಟ್ ಪ್ಯಾಂಡಮಿಕ್ ಆಗಿ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾನೆ ಇದೆ. ಮಕ್ಕಳು ಮೊಬೈಲಿಗೆ ಆನ್ಲೈನ್, ಇದು ಗೇಮಿಂಗ್ ಅಡಿಕ್ಷನ್ ಕೂಡ ಅಷ್ಟೇ. ಹೌದು. ಸೊ ಗೇಮಿಂಗ್ ಅಡಿಕ್ಷನ್, ಸೊ ಮೊಬೈಲ್ ಅಡಿಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗಿದೆ. ಅದ್ರ ಜೊತೆಗೆ ಮಕ್ಕಳು ಒಂದು ಹೇಳಿದ್ರಿ, ಬಟ್ ನಾನು ಹೇಳೋದು ಮಧ್ಯವರ್ಗದವ್ರ ಜೊತೆನೂ ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ ಲಾಸ್ಟ್ ಒಂದು 2-3 ಇಯರ್ಸಲ್ಲಿ, ಒಂದಲ್ಲ ಒಂದು ಕಾರಣದಿಂದ. ಸೊ ಆ ರೀತಿಯಾಗಿ ಸೊ ಇದು ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಒಂದೇನು ಅಂದರೆ ಹಲವಾರು ಸ್ಟೆಪ್ಸ್ನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ನಾವು ಕಲಿಬೇಕು. ಒಂದು 1 ಡೇ ಅಟ್ ಎ ಟೈಮ್ ಅಂತ ಹೇಳ್ತೀವಿ. ಸೊ ಇವತ್ತಿನ ದಿವಸ ನೆಕ್ಸ್ಟ್ ದಿವಸದ ಮಾತ್ರ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಬಗ್ಗೆ ಗಮನ ಮಾಡ್ಕೊಂಡು ಇರಬೇಕು. ನೆಕ್ಸ್ಟ್ 1 ವಾರ ಆದಮೇಲೆ ಏನಾಗುತ್ತೆ, 1 ತಿಂಗಳಾದಮೇಲೆ ಏನಾಗುತ್ತೆ ಗೊತ್ತೇ ಇಲ್ಲ. ಈ ಒಂದು ಟೆಕ್ನಿಕ್ ಯಾಕೆ ಬೇಕು ಅಂತಂದರೆ ನಮಗೆ ಫಿಯರ್ ಆಫ್ ಅನ್ಸರ್ಟೆನಿಟಿ ಅಂತ ಹೇಳ್ತೀವಿ. ಸೊ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಜಾಬ್ ಇರುತ್ತೆ ಇಲ್ಲ ಗೊತ್ತಿಲ್ಲ, ರಿಸೆಷನ್ ಅಂತ ಹೇಳ್ತಾರೆ, ಫೈನಾನ್ಷಿಯಲ್ ಸಿಚುವೇಶನ್ ಸರಿ ಇಲ್ಲ ಅಂತ ಹೇಳ್ತಾರೆ, ಸಾಲ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಈ ಒಂದು ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಅಂದರೆ ಮತ್ತು ಪ್ಲಸ್ ಕೋವಿಡ್ ಇನ್ನೊಂದು ವೇವ್ ಬರಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ಅನ್ಸರ್ಟನಿಟಿ ಬಂದಾಗ ಏನಾಗುತ್ತೆ ಅಂತಂದರೆ ನಮಗೆ ದಿಕ್ಕೆ ಕಾಣ್ತಿಲ್ಲ. ಸೊ ದಿಕ್ಕೆ ಕಾಣದೆ ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಆ ರೀತಿ ಇದ್ದಾಗ ಆಂಗ್ಸೈಟಿ ಜಾಸ್ತಿ ಆಗ್ತದೆ. ನಂಗೆ ಏನು ಮಾಡಬೇಕು, ಮಕ್ಕಳು ಇದ್ದಾರೆ ಅಥವಾ ಮನೆ ತಂದೆ ತಾಯಿ ಇದ್ದಾರೆ, ನಂದು ಏನಾಗುತ್ತೆ, ಏನೋ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ, ಅದಾಗುತ್ತೋ ಇಲ್ವೋ, ಮನೆ ಕಟ್ಟಕ್ಕೆ ಸಾಲ ತೊಗೊಂಡಿದ್ದೆ, ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ, ಸೊ ಏನಾಗುತ್ತೋ ಏನೋ. ಸೊ ಈ ಒಂದು ಆತಂಕ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದನ್ನು ಮಾಡ್ದಲೆ ಪರ್ ಡೇ ಇವತ್ತಿಂದು ನೆಕ್ಸ್ಟ್ ಡೇ 1 ಡೇ ಅಟ್ ಎ ಟೈಮ್ ತೊಗೋತಾ ಹೋಗಿ ಆ ಪರಿಸ್ಥಿತಿ ಬಂದಾಗ ಎದುರಿಸೋದಕ್ಕೆ ಮಾಡಿ. ಓವರ್ ಥಿಂಕಿಂಗ್ ಅಥವಾ ಕೆಟಸ್ಟ್ರಾಫಿಕ್ ರಿಯಾಕ್ಷನ್ಸ್ ಮಾಡೋದು ಬೇಡ. ಎಲ್ಲ ಮುಗಿದೋಯ್ತು, ಎಲ್ಲ ಆಗೋಯ್ತು, ಆ ರೀತಿ ಬೇಡ. ಒಂದೊಂದೇ ತೊಗೋತಾ ಹೋಗಿ. ಡೈಲಿ ಲೈಫ್ ಸ್ಟೈಲ್ ಚೇಂಜಸ್ ಇಂಪಾರ್ಟೆಂಟ್. ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಸೈಕ್ಲಿಂಗ್ ಮಾಡಿ, ಇಲ್ಲ ವಾಕಿಂಗ್ ಹೋಗಿ, ಯೋಗ ಮಾಡಿ, ಜೋಮ್ ಹೋಗಿ, ಆ ರೂಟೀನ್ನ ನೀವು ತಪ್ಪಿಸಕ್ಕೆ ಹೋಗಬೇಡಿ. ಓಕೆ, ಹೆಲ್ದಿ ಆಹಾರವನ್ನು ತೊಗೋತಾ ಹೋಗ್ಬೇಕು. ಹೆಲ್ತಿ ಆಹಾರ ತೊಗೋತಾ ಹೋಗೋದು ಭಾಳ ಇಂಪಾರ್ಟೆಂಟ್. ಜಂಕ್ ಫುಡ್ಸ್ ಬೇಡ. ಸೊ ಐಸ್ ಕ್ರೀಮು ಬೇಡ. ಯಾವಾಗಲೂ ಒಂದ್ಸಲ ಪಾನಿಪುರಿ ಅದು ಮತ್ತು ಏನು ಚಿಪ್ಸು, ಬೇರೆ ಯಾವ್ದಾದ್ರು ಮ್ಯಾಗಿ ಆಗಿರ್ಬೋದು, ಏನಾಗಿರ್ಬೋದು. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದಷ್ಟು ಇಂಪಾರ್ಟೆಂಟ್ ಆಗ್ತದೆ. ನಾವು ಬೆಟರ್ ಆಗ್ತಾ ಹೋಗ್ತೀವಿ. ಸೊ ರೀಡಿಂಗ್ ಬುಕ್ಸ್, ಹೊಸ ಹಾಬಿ ಬೆಳೆಸ್ಕೊಳ್ಳಿ. ದಿನಕ್ಕೆ 20 ನಿಮಿಷ ನಿಮಗೇನು ಬೇಕು ಆ ಒಂದು ಟೈಮ್ ತೆಗೆದಿಡೋದು ಇಂಪಾರ್ಟೆಂಟ್. ಆಗದೇ ಇಲ್ಲ, ಟೈಮೇ ಆಗ್ತಾಯಿಲ್ಲ ಅಂದಾಗ ರೀಶೆಡ್ಯೂಲ್ ಬೇಕಾಗ್ತದೆ. ನಿಜವಾಗ್ಲೂ ರೀಥಿಂಕ್ ಮಾಡಬೇಕಾಗುತ್ತೆ, ನನಗೆ ಎಲ್ಲಿ ಟೈಮ್ ಸಿಗ್ತಾಯಿಲ್ಲ, ಯಾಕೆ ಟೈಮ್ ಸಿಗ್ತಾ ಇಲ್ಲ ಅಂತ. ಟೈಮ್ ನೋಡ್ಕೊಂಡು ಟ್ರೈ ಮಾಡಿ. ಟಿ ವಿ ಮುಂದೆ ಜಾಸ್ತಿ ಅನ್ನೋಯಿಂಗ್ಲಿ ಟಿ ವಿ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲಿ ಜಾಸ್ತಿ ಇದೆ. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು. ಸೊ ಅದನ್ನು ಕಟ್ ಡೌನ್ ಮಾಡಿ. ಸೊ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಹೋಗಿ. ಸೊ ಆಮೇಲೆ ಫೈನಾನ್ಷಿಯಲ್ ಸಿಚುವೇಶನ್ಸಲ್ಲಿ ನೀವು ತುಂಬ ಮಾಡ್ಕೊಂಡಿದ್ದಾಗ ಅಲ್ಲಿ ಹಲವಾರು ಅಡ್ವೈಸಸ್ ಇದೆ, ಅದನ್ನು ಮಾಡ್ಕೊಳ್ಳಿ. ಸೊ ಯಾಕೆ ಈ ಮಾತು ಬೇಕು ಅಂತಂದರೆ ಒಂದು ಆತ್ಮಹತ್ಯೆಗೆ ಪ್ರೇರೇಪಣೆ ಆಗುವಂತಹ ಪರಿಸ್ಥಿತಿಗೆ ಭಾಳ ಜನಕ್ಕೆ ನೋಡ್ತಾ ಇದ್ದೀವಿ. ಸೊ ಎಷ್ಟೋ ಜನ ಇತ್ತೀಚಿನ ಅಗೇನ್ ರೀಸೆಂಟ್ ರಿಪೋರ್ಟ್ಸ್ ಹೇಳೋದೇನು ಅಂತಂದರೆ ಉಡುಪಿ ಡಿಸ್ಟ್ರಿಕ್ಟಲ್ಲೂ ಕೂಡ ಆತ್ಮಹತ್ಯೆ ಪ್ರೇರೇಪಣೆ ಪ್ರಕರಣಗಳು ಜಾಸ್ತಿ ಆಗಿದೆ. ಯಾಕೆ ಮೇನ್ಲಿ ಡ್ಯೂ ಟು
ಫೈನಾನ್ಷಿಯಲ್ ಸಿಚುವೇಶನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ನಿಮಗೆ ನಿಜವಾಗ್ಲೂ ಆ ಸಮಸ್ಯೆಗಳು ಬಂದಾಗ ಫೈನಾನ್ಷಿಯಲ್ ಅಡ್ವೈಸರ್ಸ್ ತಗೊಳ್ಳಿ, ಅಕೌಂಟೆಂಟಿಂದ ಆಗಿರ್ಬೋದು, ಬ್ಯಾಂಕ್ ಇನ್ವೆಸ್ಟ್ಮೆಂಟ್ಸಿಂದ ಆಗಿರ್ಬೋದು, ಪ್ರಾಪರ್ ಫೈನಾನ್ಷಿಯಲ್ ಅನಲಿಸ್ಟ್ ಇರ್ತಾರೆ, ಅವ್ರ ಹತ್ರ ಕೇಳಿ ನಿಮ್ಮ ಅಸೆಟ್ಸ್ ಹೇಗಿದೆ, ಎಲ್ಲಿ ಲೋನ್ ಮಾಡಿದ್ದೀರಿ, ಎಲ್ಲಿ ಏನು ಮಾಡ್ತಾ ಇದ್ದೀರಿ, ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಾ, ಕಮ್ಮಿ ಮಾಡ್ತಾ ಇದ್ದೀರಾ, ಸೊ ಅದರಿಂದ ಎಲ್ಲಿ ಫಾಲ್ಸ್ ಬೇರೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಹಾಕಿ ಸುಮ್ಮನೆ ಕೂತಿರುತ್ತೆ. ಸೊ ಅದ್ರ ಪ್ರಾಪರ್ ಅಡ್ವೈಸ್ ಮಾಡಿ ಬೇರೆ ಕಡೆ ಕನ್ವರ್ಟ್ ಮಾಡ್ಬೋದು ಆ ರೀತಿಯಾಗಿ. ಸೊ ತಾಳ್ಮೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ರತಿನಿತ್ಯ ತಾಳ್ಮೆ ಬೇಕು. ನನಗೇನು ಆಗೋದೇ ಇಲ್ಲ, ನಾಳೆನೇ ಬೇಕು. ಫಾರ್ ಎಕ್ಸಾಂಪಲ್ ಇವತ್ತು ನಿಮ್ಮ ಹತ್ರ ಒಂದು ಫೋನ್ ಇದೆ, ವರ್ಕಿಂಗ್ ಕಂಡೀಷನ್ ಇದೆ ಅಂತಂದರೆ ಓಕೆ, ನಾಳೆ ನಂಗೆ ಐಫೋನ್ ತೊಗೋಬೇಕಿತ್ತು, ಈಗೆಲ್ಲ ಜಾಸ್ತಿ ಆಗ್ತಿದೆ ಅಥವಾ ಸರಿ ಇಲ್ಲ ಪರಿಸ್ಥಿತಿ, ನನಗೆ ಇನ್ಕಮ್ ಸರಿ ಆಗ್ತಾ ಇಲ್ಲ, ಆ ರೀತಿ ತೊಗೊಂಡು ಆ್ಯಂಗ್ಸೈಟಿ ತೊಗೊಳಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ, ಟೈಮ್ ಬರ್ತದೆ. ಸೊ ಸರಿಯಾಗಿ ನೀವು ತೊಗೋಬೋದು. ಲಾಸ್ಟ್ 2 years ಬ್ಯಾಕ್ ನಿಮ್ಮ ಕಂಡೀಷನ್ ಹಂಗಿರಲಿಲ್ಲ, ಯಾವುದೋ ನೀವು ಫೈನಾನ್ಷಿಯಲ್ ಸಿಚುವೇಶನ್ಸ್ ಯಾರೂ ಯೋಚನೆ ಮಾಡ್ತಿರಲಿಲ್ಲ. ಸೊ ಈಗ ಯೋಚನೆ ಮಾಡೋ ಪರಿಸ್ಥಿತಿ ಅಂತಂದರೆ ಸ್ವಲ್ಪ ತಾಳ್ಮೆ ಇರಲಿ, ವೆಯ್ಟ್ ಮಾಡಿ, ನೆಕ್ಸ್ಟ್ ಹೋಗಿ ಸರಿ ಆಗ್ತದೆ. ಸೊ ಅವಾಗ ಯು ಕ್ಯಾನ್ ಡೂ. ಸೊ ನೀವು ಆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಬೇರೆಯವ್ರ ಜೊತೆ ಅಡ್ವೈಸ್ ತೊಗೊಳೋದು ಅಷ್ಟೇ ಇಂಪಾರ್ಟೆಂಟು. ಸೀಕ್ ಹೆಲ್ಪ್. ಆಗಲೇ ಹೇಳ್ದಂಗೆ ಇನ್ಕ್ಲೂಡಿಂಗ್ ಬ್ಯಾಂಕಿಂದ ಆಗ್ಬೋದು, ಅಕೌಂಟೆಂಟ್ಸ್ ಯಾರ ಜೊತೆ ಅಂದರೆ ಅದು ಹೆಲ್ಪ್ ತೊಗೊಳ್ಳಿ, ಡಿಸ್ಕಷನ್ ಮಾಡಿ. ಈಗಲೂ ಆತಂಕ ಸರಿ ಆಗ್ತಾ ಇಲ್ಲ ಅಂತಂದರೆ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬೇಕು, ಕೌನ್ಸಿಲಿಂಗ್ ಇದೆ, ಟ್ರೀಟ್ಮೆಂಟ್ಸ್ ಇದೆ. ಸೊ ಅದನ್ನು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸರ್, ಇಷ್ಟೊತ್ತು ನಮ್ಮೊಂದಿಗೆ ಕುಳಿತು ನಮ್ಮ ಸ್ಟುಡಿಯೋಗೆ ಬಂದು ನಮಗೂ ಹಾಗೂ ವೀಕ್ಷಕರಿಗೆ ಈ ಆತಂಕದ ಬಗ್ಗೆ ಅಂದರೆ ಹಲವಾರು ಮಾಹಿತಿಗಳನ್ನು ಹಂಚಿದ್ದೀರಾ. ಆತಂಕ ಯಾಕೆ ಬರುತ್ತೆ, ಅದರ ವಿಧಗಳು ಅಥವಾ ಅದರಿಂದ ಹೇಗೆ ಹೊರಗೆ ಬರುವುದು, ಅದರ ಚಿಕಿತ್ಸೆಗಳು, ಇದರ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಆತಂಕ, ಈ ಆತಂಕದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಡಾಕ್ಟರ್ ಮಾನಸ್ ER ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಡಾಕ್ಟರ್ನೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ.